ಹರೇ ರಾಮ. ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ಬರುಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ. ಆ ಸದ್ಗುರುವಿರಲಿ ಎಲ್ಲರ ಮಾನಸದಿ. ಧ್ಯಾಯೇದಾಜಾನುಬಾಹುಂ ಧೃತಶರಧನುಷಂ ಬದ್ಧಪದ್ಮಾಸನಸ್ಥಂ ಪೀತಂ ವಾಸೋ ವಸಾನಂ ನವಕಮಲದಲಸ್ಪರ್ಧಿನೇತ್ರಂ ಪ್ರಸನ್ನಂ ವಾಮಾಂಕಾರೂಢಸೀತಾಮುಖಕಮಲಮಿಲಲ್ಲೋಚನಂ ನೀರದಾಭಂ ನಾನಾಲಂಕಾರದೀಪ್ತಂ ದಧತಮುರುಜಟಾಮಂಡಲಂ ರಾಮಚಂದ್ರಂ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲವಾಸಿನಂ ಭಾವಯಾಮಿ ಪವಮಾನನಂದನಂ. ಮೊತ್ತ ಮೊದಲು ಈ ಸ್ಥಳದಲ್ಲಿ ಅದೆಷ್ಟೋ ಕಾಲದಿಂದ, ಅನಾದಿ ಕಾಲದಿಂದ ನೆಲೆಸಿ ಲೋಕವನ್ನು ಹರಸುವ ಎಲ್ಲ ದೇವತಾ ಶಕ್ತಿಗಳಿಗೆ ಮತ್ತು ಎಲ್ಲ ಗುರು ಸನ್ನಿಧಾನಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಈ ಮಣ್ಣಿನ ಮಹತಿ ದೊಡ್ಡದು. ಇಲ್ಲಿ ಅದೆಷ್ಟೋ ಮಹತ್ ಕಾರ್ಯಗಳು ನಡೆದಿದ್ದಾವೆ, ಅಘಟಿತ ಘಟನೆಗಳು ಸಂಪನ್ನಗೊಂಡಿದ್ದಾವೆ. ಅಂತಹ ಈ ಮಣ್ಣೆಂಬ ಮಾತೆ, ಆಕೆ ಮಾತೆಯರೆಲ್ಲರನ್ನೂ ಕೂಡ ಹರಸಲಿ, ಸಮಾಜವನ್ನು ಹರಸಲಿ ಎಂಬುದಾಗಿ ಮೊಟ್ಟ ಮೊದಲಿಗೆ ನಾವು ಸ್ಥಳ ದೇವತೆಗಳನ್ನು ಮತ್ತು ಸ್ಥಳವೆಂಬ ದೇವತೆಯನ್ನು ಸಂಪ್ರಾರ್ಥಿಸಿ ಆಶೀರ್ವಚನದ ಕೆಲವು ಮಾತುಗಳನ್ನು ಆಡಬಯಸ್ತೇವೆ. ಈ ಕಟ್ಟಡ ಅದು ನಮ್ಮ ಕನಸಿನ ಕೂಸು. ಅದೆಷ್ಟೋ ಸಮಯದ ಹಿಂದೆ ನಾವೇ ಇದನ್ನು ಕಲ್ಪಿಸಿ ಭಾವಿಸಿ ಹೀಗೆ ಒಂದು ಕಟ್ಟಡ ಇದ್ದರೆ ತುಂಬ ಚೆನ್ನಾಗಿ ಆಗ್ಬೋದು ಎಂಬುದನ್ನು ಚಿಂತಿಸಿ ಕಟ್ಟಿಸಿರ್ತಕ್ಕಂಥ ಕಟ್ಟಡ. ಪೂರ್ತಿ ಹಾಗೆ ಬರಲಿಲ್ಲ, ಅದು ನಾವು ಅಂದ್ಕೊಂಡಂತೆ ಪೂರ್ತಿ ಬರಲಿಲ್ಲ, ಎಷ್ಟೋ ಮಟ್ಟಿಗೆ ಅದು ಬಂದಿದೆ. ಆದರೆ ಈ ಕಟ್ಟಡಕ್ಕೆ ಒಂದು ಬಾಲಗ್ರಹ, ಯಾಕೆಂದರೆ ಅದು ಇನ್ನೇನು ಕೊನೆ ಹಂತಕ್ಕೆ ಬರಬೇಕು ಅನ್ನುವಾಗ ಏನೇನೋ ಸಂದರ್ಭಗಳು ಬಂದು ಅದು ಮುಂದುವರಿದೆ, ಅದು ಮುಗಿದೆ. ಸರ್ಕಾರದ ಕಾರ್ಯಗಳು ಎಷ್ಟೋ ಕಾಲದಿಂದ ಇದು ಒಂದು ಅವ್ಯವಸ್ಥೆಯಲ್ಲಿ, ಗ್ರಹಣಾವಸ್ಥೆಯಲ್ಲಿ ಇತ್ತು. ಮಾತೆಯವರು ಇಂದು ಈ ಕಟ್ಟಡದ ಗ್ರಹಣ ಮೋಕ್ಷ ಮಾಡಿಸ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಈ ಕಟ್ಟಡದಲ್ಲಿ ನಡೀತಾ ಇರತಕ್ಕಂಥ ಮೊದಲ ಒಂದು ಸರಿಯಾದ ಕಾರ್ಯಕ್ರಮ ಯಾವುದು ಅಂದರೆ ಮಾತೃ ಸಮಾವೇಶ. ಹಾಗಾಗಿ ತಾಯಂದಿರ ಮೂಲಕವಾಗಿ ಈ ಕಟ್ಟಡಕ್ಕೆ ಲೋಕದ ಬೆಳಕನ್ನು ಕಾಣುವಂಥ ಒಂದು ಯೋಗ ಬಂದಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ತುಂಬ ಸಮಾಧಾನ, ಸಂತೋಷ ಆಗ್ತಾ ಇದೆ. ನಾವು ಈ ದಿನವನ್ನು ಶೀತೋತ್ಸವ ಎಂಬುದಾಗಿ ಆಚರಣೆ ಮಾಡುವಂಥ ಒಂದು ಅಭ್ಯಾಸ. ರಾಮನವಮಿಯ ಹಿಂದಿನ ದಿನ ಶೀತೋತ್ಸವ, ಮರುದಿನ ಹನುಮಂತನೋತ್ಸವ, ಆಂಜನೇಯೋತ್ಸವ, ಆ ದಿನ ರಾಮೋತ್ಸವ ಅಂತ. ಹಾಗೆ ರಾಮನ ಹಿಂದೆ ಮುಂದೆ ಸೀತೆ ಮತ್ತು ಹನುಮಂತರು. ಇಂದು ಶೀತೋತ್ಸವ. ಸೀತೆ ಸಾವಿರಾರು ಮಾತೆಯರ ರೂಪದಲ್ಲಿ ಸಮಾಜದಲ್ಲಿ ಇವತ್ತು ಅಂದರೆ ಸಮಾಜವನ್ನು ಕಳಕಳಿಯಾಗಿಟ್ಟಿದ್ದಾಳೆ, ಮನೆ ಮನೆಗಳನ್ನು, ಸಮಾಜವನ್ನು. ನೀವೆಲ್ಲ ಸೀತಾಮಾತೆಯ ಅಂಶ ಸ್ವರೂಪರೇ ಹೌದು, ನಿಮ್ಮಲ್ಲೆಲ್ಲ ಸೀತಾಮಾತೆಯ ಒಂದು ಕಿರಣ ಇದೆ. ಹಾಗಾಗಿ ನೀವೆಲ್ಲ ಬಂದು ಸೇರಿದರೆ, ನೀವೆಲ್ಲ ಸಂಭ್ರಮ ಮಾಡಿದರೆ ಅದು ಶೀತೋತ್ಸವವೇ, ಅದು ಹೋದು ಬೇರೆ ಏನೂ ಇಲ್ಲ. ಹಾಗಾಗಿ ನಾಳೆ ರಥೋತ್ಸವ, ರಾಮನ ರಥೋತ್ಸವ. ಅದು ಒಂದು ರಥ, ಆ ಒಂದು ರಥದ ಮೇಲೆ ರಾಮ ಏರಿ ಉತ್ಸವ ನಡೆಯುವಂಥದ್ದು. ಇಂದು ಹಾಗಲ್ಲ, ಇಂದು ನೂರಾರು ಮಾತೆಯರೇ ಒಂದೊಂದು ರಥಗಳು, ಒಬ್ಬೊಬ್ಬಾಕೆ ಮಾತೆ ಕೂಡ ಒಂದೊಂದು ರಥ ಇದ್ದಂತೆ ಆ ರಥವನ್ನೇರಿ ಸೀತೆ
ಇಲ್ಲಿ ಒಂದು ತನ್ನ ವಿಜೃಂಭಣೆಯ ರಥೋತ್ಸವವನ್ನು ನಡೆಸ್ತಾ ಇದ್ದಾಳೆ ಎಂಬುದಾಗಿ ನಾವು ಭಾವಿಸುವಂಥದ್ದು. ಈ ದಿನ ಪ್ರತಿ ವರ್ಷವೂ ಕೂಡ ಪೂಗ ಪೂಜೆ ನಡೀತದೆ. ಯಾಕೆಂದರೆ ಸೀತೆ ಅಂದರೆ ಲಕ್ಷ್ಮಿ, ಧಾನ್ಯ ಎಂದರೂ ಕೂಡ ಲಕ್ಷ್ಮಿಯೇ. ಅಡಿಕೆ ಅಂತೂ ಲಕ್ಷ್ಮಿ ಅಂತಲೇ ಪ್ರಸಿದ್ಧಿ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಅಡಿಕೆ ಬೇರೆ ಇಲ್ಲ, ಲಕ್ಷ್ಮಿ ಬೇರೆ ಇಲ್ಲ ಅಂತ. ಯಾಕೆಂದರೆ ಅಡಿಕೆಗಂತ ಮಹತ್ವ ಬಂದಿದೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಸೀತೋತ್ಸವದ ದಿನ ಈ ಪೂಗ ಪೂಜೆ. ಯಾಕೆಂದರೆ ಅವಳು ನೇಗಿಲಿನ ಗೆರೆಯಿಂದ ಹುಟ್ಟಿ ಬಂದವಳು ಅಂತ. ಸೀತೆ ಶಬ್ದಕ್ಕೆ ನೇಗಿಲಿನ ರೇಖೆ ಎಂಬ ಅರ್ಥ ಇದೆ. ಸೀತಾ ಲಾಂಗಲ ಪದ್ಧತಿ. ಲಾಂಗಲ ಪದ್ಧತಿ ಅಂದರೆ ನೇಗಿಲು ಹಾದು ಹೋದ ದಾರಿ ಅಂತ. ಸೀತೆ ಶಬ್ದಕ್ಕೆ ಅರ್ಥವೇ ಹಾಗೆ. ಹಾಗಾಗಿ ಅವಳು ಕೃಷಿಯ ಮಹಾದೇವತೆ ಅವಳು ಅಂತ. ನೇಗಿಲಿನ ಗೆರೆಯಿಂದ ಹುಟ್ಟಿ ಬಂದವಳು ಅಂತಂದ್ರೆ ಇನ್ನೇನು, ಕೃಷಿಕನಿಗೆ ಅದಕ್ಕಿಂತ ಹತ್ತಿರದ ದೇವರು ಮತ್ತೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೀತಾರೂಪದ ಲಕ್ಷ್ಮಿಯನ್ನು ನಾವು ಇವತ್ತು ಪೂಜೆ ಮಾಡ್ತೇವೆ. ಬ್ರಹ್ಮದೇವರೇ ಪ್ರಕಟವಾಗಿ ಹೇಳುವಂಥದ್ದಿದೆ ರಾವಣ ಸಂಹಾರದ ಬಳಿಕ, ಸೀತಾ ಲಕ್ಷ್ಮೀ ಭವಾನ್ ವಿಷ್ಣು. ನಾನು ಯಾರು ಅಂತ ರಾಮ ಕೇಳಿದಾಗ ನೀನು ವಿಷ್ಣು, ಸೀತೆಯೇ ಲಕ್ಷ್ಮಿ ಅಂತ ಬ್ರಹ್ಮ ಪ್ರಕಟಪಡಿಸ್ತಾನೆ ರಾವಣ ವಧೆಯ ನಂತರದ ಸಂದರ್ಭದಲ್ಲಿ. ಹಾಗೆ ಸೀತೆ ಎಂಬ ಲಕ್ಷ್ಮಿ, ಅದರಲ್ಲಿ ಕೂಡ ಆಕೆ ಧಾನ್ಯ ಲಕ್ಷ್ಮಿಯೇ ಹೌದು, ಕೃಷಿ ಲಕ್ಷ್ಮಿಯೇ ಹೌದು. ಯಾಕೆಂದರೆ ಒಂದು ಕೃಷಿ ಉಪಕರಣದ ಮೂಲಕವಾಗಿ ಆಕೆಯ ಉದ್ಭವ ನೇಗಿಲಿನ ಮೂಲಕವಾಗಿ ಆಗಿರುವಂಥದ್ದು ಅವಳ ಪೂಜೆ. ಧಾನ್ಯ ಲಕ್ಷ್ಮಿ ಪೂಜೆ ಈಗ ತಾನೇ ಇಲ್ಲಿ ನೆರವೇರಿದೆ. ಕೃಷಿಕರಿಗೆಲ್ಲ ಒಳ್ಳೆಯದಾಗಲಿ. ಕೃಷಿಕರು ಖುಷಿಯಾಗಿದ್ದರೆ ಪ್ರಪಂಚ ಖುಷಿಯಾಗಿರಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಜಗತ್ತಿಗೆ ಅನ್ನ ಕೊಡುವವರೇ ಅವರು. ಹಾಗಾಗಿ ಅವರು ಚೆನ್ನಾಗಿರಬೇಕು. ಇವತ್ತು ತುಂಬ ಬಾಧೆಗಳು ಅದಕ್ಕೆ. ಒಂದು ನಾನಾ ಥರದ ರೋಗ ಬಾಧೆಗಳು, ನೀತಿಗಳು, ಸಮಾಜದ ನೀತಿ, ಸರ್ಕಾರದ ನೀತಿಗಳು ಕೃಷಿಕರ ಒಟ್ಟಿಗೆ ಇರೋದಿಲ್ಲ ಎಷ್ಟೋ ಬಾರಿ. ಹೀಗೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಮನೋಬಾಧೆ ಅಂತ. ಕೃಷಿ ಮಾಡಲಿಕ್ಕೆ ಮನಸ್ಸಿಲ್ಲ ಅಂತ, ಮಾಡಲಿಕ್ಕೆ ಇಷ್ಟವೇ ಇಲ್ಲ ಅಂತ. ಗಂಡು ಮಕ್ಕಳಿಗೆ ಕೃಷಿ ಮಾಡಲಿಕ್ಕೆ ಇಷ್ಟ ಇಲ್ಲ, ಹೆಣ್ಣು ಮಕ್ಕಳಿಗೆ ಕೃಷಿಕರನ್ನ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ. ಇದೆರಡೂ ಸೇರಿ ಕೃಷಿ ಅನಾಥ ಆಗ್ತಕ್ಕಂಥ ಸಂದರ್ಭ ಬರ್ತಾ ಇರುವಾಗ ಈ ಧಾನ್ಯಲಕ್ಷ್ಮಿ ಅನುಗ್ರಹ ಮಾಡಿ ಮತ್ತೊಮ್ಮೆ ಆ ಕೃಷಿ ಗತವೈಭವವನ್ನು ಪಡ್ಕೊಳ್ಳುವಂತೆ ಆಗಬೇಕು. ಮತ್ತು ಅವರಿಗೆ ಇರುವ ಬಾಧೆಗಳು, ಮನೋಬಾಧೆ ಮತ್ತು ಬಾಹ್ಯವಾಗಿರುವ ಬಾಧೆಗಳು ಎಲ್ಲ ಪರಿಹಾರ ಆಗಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ಭಾವಿಸ್ತೇವೆ. ಇದು ಲಕ್ಷ್ಮೀ ಪೂಜೆ, ಪೂಗಲಕ್ಷ್ಮಿ, ಧಾನ್ಯಲಕ್ಷ್ಮಿಯ ಪೂಜೆ. ಹಾಗಾಗಿ ಇಂದು ಲಕ್ಷ್ಮೀ ಪೂಜೆ ಮತ್ತು ಲಕ್ಷ್ಮೀ ಸಮಾವೇಶ ಅಂತ. ಗುರುಗಳಿಗೇನೋ ವ್ಯತ್ಯಾಸ ಆಯಿತು ಅಂತ ಕಾಣ್ತದೆ. ಮಾತೃ ಸಮಾವೇಶ ಅಂತ ಹೇಳಬೇಡಿ, ನಾವು ಉದ್ದೇಶಪೂರ್ವಕ ಹೇಳಿರುವಂಥದ್ದು. ಇದು ಮಾತೃ ಸಮಾವೇಶ ಅಲ್ಲ, ಲಕ್ಷ್ಮೀ ಸಮಾವೇಶವೇ ಹೋದು ಅಂತ. ಯಾಕೆಂದರೆ ಈ ಕಾರ್ಯಕ್ರಮಕ್ಕಿಂತ ಮೊದಲು ಮಾತೆಯರೇನು ಹೇಳಲಿಲ್ಲ, ಬೇರೆ ಪದಾಧಿಕಾರಿಗಳು ಬಂದು ನಮ್ಮ ಗಮನಕ್ಕೆ ತರ್ತಾ ಇದ್ರು. ಮಾತೆಯರು ಅದಕ್ಕೂ ಕೊಟ್ಟು, ಇದಕ್ಕೂ ಕೊಟ್ಟು, ಇನ್ನೊಂದಕ್ಕೂ ಕೊಟ್ಟು, ಮತ್ತೊಂದಕ್ಕೂ ಕೊಟ್ಟು, ಆಮೇಲೆ ಪೀಠಕ್ಕೂ ಕಾಣಿಕೆಯನ್ನು ಮಾಡಿ ಇನ್ನೂ ಇದೆ ನಮ್ಮಲ್ಲಿ, ಇನ್ನು ಉಳಿದಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವೆಲ್ಲ ಲಕ್ಷ್ಮಿಯರಲ್ಲಿ ಬೇರೆ ಏನೂ ಅಲ್ಲ ಅಂತ. ನಮ್ಮಲ್ಲಿ ಮೀಸೆ ಹೊತ್ತವರು ಕೆಲವು ಸಾರಿ ಕಷ್ಟಪಡ್ತಾ ಇರ್ತಾರೆ ಈ ಸಂಗ್ರಹಕ್ಕೆ ಮತ್ತು ವ್ಯವಸ್ಥೆಗೆ. ಅವ್ರಿಗೆ ಭಾರಿ ತಲೆಬಿಸಿ ಯಾವಾಗಲೂ, ಹೇಗಪ್ಪ ಮಾಡೋದು ಅಂತ. ಈಗ ಏನಾದ್ರು ಒಂದು ಹೊಸ ಯೋಜನೆ ಕೊಟ್ಟರೆ ಸ್ವಲ್ಪ ಚಿಂತೆ ಮಾಡ್ಕೊಳ್ತಾರೆ ಅವರು. ಈ ಮಾತೆಯರು ಚಿಂತೆ ಮಾಡಿದ್ದನ್ನು ನೋಡಿದ್ದೇ ಅಲ್ಲ ಯಾವಾಗಲೂ. ಒಂದು ಏನು ಕೊಟ್ಟರು ಕೂಡ ಅವರು ನಿರಾಯಾಸವಾಗಿ ಅದನ್ನು ಮಾಡಿ ಮುಗಿಸ್ತಾರೆ. ಈಗ ನಿಮ್ಮನ್ನು ಕೇಳಿದ್ರೆ ನೀವು ಕೂಡಲೇ ಹೇಳ್ತೀರಿ, ಇಲ್ಲ ಹಿಂದ್ಗಡೆಯಿಂದ ಮೀಸೆ ಹೊತ್ತವರು ಬೆಂಬಲ ಇದೆ, ಅದರಿಂದಲೇ ನಾವು ಇದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿರುವಂಥದ್ದು, ಅವರು ನಮಗೆ ಒತ್ತಾಸೆಯಾಗಿದ್ದಾರೆ ಅಂತ. ಅದು ಹೌದು. ಹಾಗೆ ನಮಗೂ ಕೂಡ ಕೆಲಸ ಅದೇ ಸುಲಭ ಅಂತ ಕಾಣ್ತದೆ ಅಂತ. ನಿಮ್ಮ ಮೂಲಕ ಹೋದರೆ ಈ ಕಾರ್ಯ ಆಗೋ ಸುಲಭ ಅಂತ ಅನ್ನಿಸ್ತದೆ ಅಂತ. ಗುರುಗಳು ಹೇಳಿದ್ರು ಮಾಡ್ತಾರೆ, ಮಠ ಹೇಳಿದ್ರು ಮಾಡ್ತಾರೆ, ಇಲ್ಲ ಅಂತಿಲ್ಲ. ಆದರೆ ಮಠ ಹೇಳಿ ಮಾತೆಯವರು ಹೇಳಿದರೆ ಅವ್ರು ಮಾಡದೇ ಇರೋ ಪ್ರಶ್ನೆ ಇಲ್ಲ ಅಂತ. ಅವ್ರು ಮಾಡಲೇಬೇಕಾಗ್ತದೆ, ಎರಡೆರಡು ಕಡೆಯಿಂದ ಬಂದಿದ್ದರಿಂದ ಅಂತ. ಅದೇನೋ ಒಂದು ಯೋಗವೇ ಹಾಗೆ ಬಂದಿದೆ. ಮಾತೆಯರ ಸಂಘಟನೆ ಆದ ಬಳಿಕ ಯಾವ ಕಾರ್ಯಕ್ಕೆ ಅವರು ಹೊರಟರು, ಅವರಿಗೆ ಯಾವ ಕಾರ್ಯವನ್ನು ಕೊಟ್ಟರು ಅದು ಆಗಲಿಲ್ಲ ಅಂತ ಇಲ್ಲ ಅಂತ, ಅದು ಅವ್ಯವಸ್ಥೆ ಆಯಿತು ಅಂತಿಲ್ಲ ಅಂತ. ಪ್ರತಿಯೊಂದು ಕಾರ್ಯವೂ ಕೂಡ ಯಶಸ್ವಿ ಆಗ್ತಾ ಬಂದಿದೆ. ಅದೊಂದು ಆ ಮುಹೂರ್ತವೇ ಆಗಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗಾಗಿ ಎಂದಿನಂತೆ ಈ ಬಾರಿ ಕೂಡ ಈ ಮಾತೃ ಸಮಾವೇಶನ ತುಂಬ ಚೆನ್ನಾಗಿ ನೀವು ಇಲ್ಲಿ ನೆರವೇರಿಸ್ತಾ ಇದ್ದೀರಿ. 10 ಕಿರು ನಾಟಕಗಳನ್ನು ಇಲ್ಲಿ ನೀವು ನಡೆಸಿದ್ರಿ ಅನ್ನೋದು ನಮ್ಗೆ ಗಮನಕ್ಕೆ ಬಂತು. ನಾವು ಅದನ್ನು ನೋಡಬೇಕಾಗಿತ್ತು. ನಮಗೆ ಕಾರಣಾಂತರಗಳಿಂದ ನಮ್ಗೆ ಭಾಗವಹಿಸಲಿಕ್ಕಾಗಲಿಲ್ಲ. ತುಂಬ ಚೆನ್ನಾಗಾಯಿತು ಅಂತಲೂ ಕೇಳಿದ್ವು, ಒಳ್ಳೆ ರೀತಿಯಿಂದ ಆಯಿತು ಅಂತಲೂ ಕೂಡ ಕೇಳಿದ್ವು.
ಈ ಪುರುಷರನ್ನು ಕೇಳಿದರೆ ಇಲ್ಲ ಮನೇಲಿ ಅದನ್ನೇ ಮಾಡ್ತಿರ್ತಾರೆ ಅಂತ ಹೇಳ್ತಾರೆ. ಅವ್ರು ಹೇಳೋ ಸಾಧ್ಯತೆ ಇದೆ. ಅವರು ನಾವೇನು ಒಪ್ಕೊಳ್ಳೋದಿಲ್ಲ, ನೀವು ತುಂಬ ಹಾರ್ದವಾಗಿರ್ತೀರಿ, ತುಂಬ ಒಳ್ಳೆ ರೀತಿಯಿಂದ ಸೇವೆಯನ್ನು ಮಾಡ್ತೀರಿ, ಮಠದಲ್ಲಿ ನಿಮ್ಮದು ನಾಟಕ ಇದ್ದರೆ ಈ ರೂಪದಲ್ಲಿ ಮಾತ್ರ ಅಂತ ಹೊರತು ಬೇರೆ ರೂಪದಲ್ಲಿ ಇಲ್ಲ ಯಾವಾಗಲೂ ಕೂಡ ಅಂತ. ತುಂಬ ಅಗತ್ಯ ಇದೆ ಸಮಾಜಕ್ಕೆ ವಿಷಯಗಳನ್ನು ಬೇರೆ ಬೇರೆ ರೀತಿಯಿಂದ ತಿಳಿಸ್ಬೇಕಾಗ್ತದೆ. ಒಂದು ಒಳ್ಳೆಯ ವಿಷಯವನ್ನು ನಾನಾ ಮುಖದಲ್ಲಿ ತಿಳಿಸುವಂಥದ್ದು ಪರಂಪರೆ ಕೂಡ ಹೌದು ಅಂತ. ಈಗ ಪುರಾಣಗಳು ಬಂದವು, ವೇದಗಳು ಬಂದ ಮೇಲೆ ಪುರಾಣಗಳು ಬರುವಂಥ ಅಗತ್ಯ ಏನಿದೆ? ಎಲ್ಲ ತತ್ವಗಳು ವೇದಗಳಲ್ಲಿ ಪ್ರತಿಪಾದನೆ ಆಗಿದೆಯಲ್ಲ ಅಂತಂದರೆ ಪುರಾಣಗಳು ಬೇರೆ ಶೈಲಿ ಅದು. ಕಥೆ ಹೇಳ್ತಾ ತತ್ವಗಳನ್ನ ತಿಳಿಸ್ಕೊಡ್ತೇವೆ ನಮಗೆ. ಕಾವ್ಯಗಳು ಕೂಡ ಹಾಗೆಯೇ ಅಂತ. ಈಗ ಶ್ರುತಿ ಸ್ಮೃತಿಗಳು ಹೇಳಿದ ವಿಷಯಗಳನ್ನ ಹೇಳೋದೇ ಹೋದಾದರೂ ಕೂಡ ಅದು ಬೇರೆ ಶೈಲಿಯಲ್ಲಿ ಬೇರೆ ರೀತಿಯಲ್ಲಿ ಹೇಳುವಂಥದ್ದು. ಹಾಗೆ ಯೋಜನೆಗಳನ್ನು ಅಥವಾ ತತ್ವಗಳನ್ನು ವಿಚಾರಗಳನ್ನು ನೇರವಾಗಿ ತಿಳಿಸೋದೊಂದು, ಇಂಥ ಮಾಧ್ಯಮಗಳ ಮೂಲಕ ತಿಳಿಸಿದ್ರೆ ಇನ್ನೂ ಹೆಚ್ಚು ಅದು ಬೇಗ ಅರ್ಥ ಆಗುವಂಥದ್ದು, ತಲೆಗೆ ಹೋಗುವಂಥದ್ದು. ಹಾಗಾಗಿ ತುಂಬ ಅಂಥದ್ದನ್ನು ಬೆಳೆಸ್ಬೇಕು, ಎಲ್ಲ ದಾರಿಯನ್ನು ಬೆಳೆಸ್ಬೇಕು. ಒಂದು ಒಳ್ಳೆಯ ವಿಷಯವನ್ನು ಸಮಾಜಕ್ಕೆ ಮುಟ್ಟಿಸೋದಕ್ಕೆ ಎಷ್ಟು ದಾರಿ ಇದೆಯೋ ಎಲ್ಲ ದಾರಿಗಳನ್ನು ಕೂಡ ಬೆಳೆಸ್ಬೇಕು. ಅದೊಂದು ಸರಿಯಾದ ವಿಷಯ ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗೆ ಇನ್ನೂ ಸಾಕಷ್ಟು ವಿಚಾರಗಳಿದ್ದಾವೆ ಇಲ್ಲಿ. ಅದರಲ್ಲಿ ಒಂದು ವಿಶೇಷ ವಿಷಯ ಅಂದರೆ ಧನ್ಯ ಜನನಿ. ಅದು ಪ್ರಾರಂಭ ಆಗಿದ್ದು ಒಂದು ಮಹಾ ಸಮ್ಮೇಳನ ಆಯಿತು, ವಿಶ್ವ ಹವ್ಯಕ ಸಮ್ಮೇಳನ ಆಯಿತು. ಆ ಸಮಯದಲ್ಲಿ ನಿರೀಕ್ಷೆ ಮಾಡದ ಒಂದು ಸಂದೇಶ ಬಂತು ಪೀಠದ ಕಡೆಯಿಂದ. ಆ ವಿಷಯ ಬರ್ಬೋದು ಅಂತ ಯಾರೂ ಎಣಿಸಿರಲಿಲ್ಲ. ಯಾಕೋ ನಮಗೆ ಆ ಸಮಯದಲ್ಲಿ ಮನಸ್ಸು ತುಂಬ ಗಾಢವಾಗಿ ಆಡಿದ್ರಿಂದ ಒಂದು ವಿಷಯ ನಾವು ಪ್ರಸ್ತಾಪ ಮಾಡಿದ್ವು. ಅದೇನೆಂದರೆ ಸಮಾಜ ಕ್ಷಯಿಸಿ ಹೋಗ್ತಾ ಇದೆ ಅಂತ. ದಿನದಿಂದ ದಿನಕ್ಕೆ ಸಮಾಜ ಕ್ಷಯಿಸಿ ಹೋಗ್ತಾ ಇದೆ. ಅದಕ್ಕೆ ಎರಡು ಕಾರಣಗಳು. ಒಂದು, ಸಮಾಜ ಚದುರಿ ಹೋಗ್ತಾ ಇರುವಂಥದ್ದು. ನಾವು ಎಲ್ಲೆಲ್ಲೋ ಹೋಗಿ ನೆಲೆಸ್ತಾ ಇದ್ದೇವೆ, ಆಮೇಲೆ ಅಲ್ಲಿ ಹೋಗಿ ನಮ್ಮ ತನ ಕಳ್ಕೊಳ್ತಾ ಇದ್ದೇವೆ. ನಾವು ಇನ್ಯಾವುದಕ್ಕೂ ಮಾರು ಹೋಗಿ ಯಾವುದಕ್ಕೂ ಮಾರಿಕೊಂಡು ನಾವಾಗಿ ಉಳಿತಾ ಇಲ್ಲ ಅನ್ನೋದು ಒಂದು. ಕಳೆದು ಹೋದ ಶಿಷ್ಯರು ತುಂಬ ಇದ್ದಾರೆ ದೇಶ ವಿದೇಶಗಳಲ್ಲಿ. ಈ ನಮ್ಮ ಶಿಷ್ಯ ಸಂಪತ್ತಿನಲ್ಲಿ ನಾವು ಕಳೆದೇಕೊಂಡಿದ್ದ ಅಂಥದ್ದು ತುಂಬ ಇದೆ. ಎಷ್ಟೋ ಅವರು ಇದ್ದಾರೆ ಅಂತಲೇ ಗೊತ್ತಿಲ್ಲ, ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ, ಅಂಥದ್ದು ಸಾಕಷ್ಟಿದೆ. ಇದ್ದರೂ ಯಾವ ಉಪಯೋಗಕ್ಕೂ ಇಲ್ಲ, ಅವ್ರು ಯಾವ ಸಂಪರ್ಕದಲ್ಲಿ ಕೂಡ ಇಲ್ಲ, ಅಂಥದ್ದು ತುಂಬ ಇದೆ. ಅವರೇ ಅಲ್ಲ, ಅವ್ರಿಗೆ ಸಮಾಜದ ಭಾಗವಾಗಿ ಉಳಿದಿಲ್ಲ, ಈ ಗುರುಪೀಠದ ಒಂದು ಭಾಗವಾಗಿ ಅವರು ಉಳ್ಕೊಂಡಿಲ್ಲ. ಹಾಗೆ ಅನೇಕರು ಕಳೆದು ಹೋಗಿದ್ದಾರೆ. ಇದು ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ಒಂದು ಸಂತಾನ ದ್ವೇಷ, ಅದು ಸಂತಾನದ ಕುರಿತಾಗಿರ್ತಕ್ಕಂಥ ಒಂದು ಜುಗುಪ್ಸೆ, ಒಂದು ಅಸಡ್ಡೆ, ಅದು ತಲೆಮಾರುಗಳಿಂದ ಕೆಲಸ ಮಾಡಿ 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 ಅದರ ಪರಿಣಾಮವಾಗಿ ಇವತ್ತು ಸಮಾಜವೇ ಕ್ಷಯಕ್ಕೆ ಬಂದು ನಿಂತಿದೆ. ಇದನ್ನು ನಾವು ಹಿಂದೆ ವಿಸ್ತಾರವಾಗಿ ಹೇಳಿದೆ, ಪುನಃ ಇದನ್ನು ವಿಸ್ತರಿಸಬೇಕಾದ ಅಗತ್ಯ ಇಲ್ಲ. ನಿಮಗೆಲ್ಲರಿಗೂ ಕೂಡ ಗೊತ್ತು, ನಿಮ್ಮ ಹಳ್ಳಿಗಳಲ್ಲಿ ಅಥವಾ ನಿಮ್ಮ ಊರುಗಳಲ್ಲಿ ಎಷ್ಟು ಮಂದಿ ಮೊದಲಿದ್ರು, ಈಗ ಎಷ್ಟು ಮಂದಿ ಇದ್ದಾರೆ, ಎಂಥ ಪರಿಸ್ಥಿತಿಗಳಿದೆ ಅಲ್ಲೀಗ, ಎಷ್ಟು ಮನೆಗಳು ಬರಿದಾಗಿದೆ, ಕುಟುಂಬಗಳು ನಿಂತು ಹೋಗಿದೆ, ನಿಮಗೆ ಗೊತ್ತಿದೆ. ಅದು ಒಂದು ಪದಾಧಿಕಾರಿಗಳನ್ನು ಮಾಡುವಾಗ ಎಷ್ಟು ಕಷ್ಟ ಇದೆ, ಒಬ್ಬರು ಗುರಿಕಾರನ ನೇಮಕ ಮಾಡಲಿಕ್ಕೆ ಇವತ್ತೆಷ್ಟು ಕಷ್ಟ ಇದೆ. ಶಾಲೆಗಳಲ್ಲಿ ನಮ್ಮ ಮಕ್ಕಳು ಎಷ್ಟು ಮಂದಿ ಓದ್ತಾ ಇದ್ದಾರೆ, ಒಂದು ತರಗತಿಯಲ್ಲಿ ಮೊದಲು ಹೇಗಿರ್ತಿತ್ತು ಸಂಖ್ಯೆ, ಈಗ ಹೇಗಿದೆ, ಇದೆಲ್ಲ ಗಮನಿಸಿದರೆ ನಿಮಗೆ ಪ್ರತ್ಯೇಕ ಹೇಳಬೇಕಾಗಿಲ್ಲ ಅಂತ. ನಾವು ಎಷ್ಟೋ ಇದ್ದವರು ಬಹಳ ಕಡಿಮೆ ಆದವು ಈಗ ಅಂತ ಗೊತ್ತಾಗ್ತದೆ ಅಲ್ಲಿ. ಆದರೆ ಇನ್ನೂ ತಡ ಮಾಡಿದರೆ ಅದು ಅಪಾಯಕ್ಕೆ ಇಳಿಬಹುದು ಅಂತ. ಒಂದು 10 ಕೋಟಿ ಮಂದಿ ನಾವು ಇದ್ದಿದ್ರೆ ಚಿಂತೆ ಇರಲಿಲ್ಲ, ಇನ್ನೊಂದು 2 ತಲೆಮಾರಿಗೆ ನಾವು ಮತ್ತೆ ಸುಧಾರಿಸ್ಕೊಂಡು ಸಾಕಾಗ್ತಿತ್ತು. ಹಾಗಿಲ್ಲ, ನಾವು ತುಂಬ ಕಡಿಮೆ ಸಂಖ್ಯೆಯಲ್ಲಿ ಇದ್ದೇವೆ. ಈ ತಳಿಯೇ ಅಳಿದು ಹೋಗದಂತೆ ನಾವು ಉಳಿಸ್ಕೊಳ್ಬೇಕಾಗಿದೆ. ಈ ಸಮಾಜವೇ ನಾಮಾವಶೇಷ ಆಗದಂತೆ, ಒಂದು ಇತಿಹಾಸ ಆಗದಂತೆ ನಾವು ಉಳಿಸ್ಕೊಳ್ಬೇಕಾಗಿದೆ. ಅದಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅದು ಲಕ್ಷ್ಮಿ, ಅದು ಸಂತಾನ ಲಕ್ಷ್ಮಿ ಅಂತ. ಹಿಂದೆ ಅದನ್ನು ಲಕ್ಷ್ಮಿ ಅಂತಲೇ ಭಾವಿಸಿತ್ತು ಸಮಾಜ. ಸಂತಾನ ಅಂತಂದರೆ ಸಂಪತ್ತು ಅಂತಲೇ ಭಾವಿಸಿತ್ತು. ಎಂತಹ ಬಡತನ ಇದ್ದರೂ ಮಕ್ಕಳಿಗೆ ಕೊರತೆ ಇರ್ತಿರ್ಲಿಲ್ಲ ಅಂತ ಒಂದು ಮನೆಯಲ್ಲಿ. ನಾವು ರಾಮಾಯಣದಲ್ಲಿ ರಾಮ ಕಾಡಿಗೆ ಹೊರಟು ನಿಂತಾಗ ಎಲ್ಲವನ್ನೂ ದಾನ ಮಾಡ್ತಾನಲ್ಲ, ಒಬ್ಬ ತ್ರಿಜಟ ಅಂತ ಒಬ್ಬ ಬ್ರಾಹ್ಮಣ ಅವನಲ್ಲಿ ದಾನ ಬಿಡಲಿಕ್ಕೋಸ್ಕರ ಕೊನೆಯಲ್ಲಿ ಬರ್ತಾನೆ. ಅವನ ಬಗ್ಗೆ ವರ್ಣನೆ ಮಾಡುವಾಗ ಅವನು ವೃದ್ಧ, ಅವನ ಹೆಂಡತಿ ತರುಣಿ. ಅವನ ಪರಿಸ್ಥಿತಿ ಹೇಗಿತ್ತು ಅಂದರೆ ಶಾಟಿ ಮಾಚ್ಛಾದ್ಯ ದುಶ್ಚದಾಮ್ ಅಂತ, ಹರಕು ಬಟ್ಟೆ, ಮೈ ಮುಚ್ಚೋದೇ ಇಲ್ಲ. ಏನು ಮಾಡಿದ್ರು ಅದು ಬಹಳ ಕಷ್ಟಪಟ್ಟು ಮುಚ್ಕೊಳ್ತಾ ಇದ್ದ ಮೈಯನ್ನು ಅಂತ. ಆ ಬಟ್ಟೆ ಮೈ ಮುಚ್ಚುವ ಬಟ್ಟೆ ಎಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಅವನಿಗೆ ಮಕ್ಕಳು ತುಂಬ ಇದ್ದಾರಂತೆ.
ಮನೆ ತುಂಬ ಮಕ್ಕಳಿದ್ದರಂತೆ. ಆ ಕಾಲ ಒಂದಿತ್ತು ಅಂತ. ಆಗ ಅವತ್ತು ಮಕ್ಕಳನ್ನು ಯಾವತ್ತೂ ಬೇಡ ಅಂತ ಹೇಳ್ತಿರ್ಲಿಲ್ಲ. ಎಷ್ಟು ಮಂದಿ ಮಕ್ಕಳು ಹುಟ್ಟಿದ್ರು ಸಾಕು, ಬೇಡ ಅನ್ನೋ ಭಾವನೆ ಬರ್ತಿರ್ಲಿಲ್ಲ. ತುಂಬ ಪ್ರೀತಿಯಿಂದಲೇ ಸ್ವೀಕಾರ ಮಾಡ್ತಾಯಿದ್ರು. ಎಲ್ಲ ಮಕ್ಕಳಿಗೂ ಪ್ರೀತಿಯನ್ನು ಹಂಚ್ತಾ ಇದ್ರು, ಸಂಸ್ಕಾರವನ್ನು ಕೊಡ್ತಾ ಇದ್ರು, ಸಮಾಜ ನಡ್ಕೊಂಡು ಬರ್ತಾ ಇತ್ತು. ಆದರೆ ಈಗ ಬರ್ತಾ ಬರ್ತಾ ಮಕ್ಕಳೇ ಬೇಡ ಅನ್ನೋ ಮಟ್ಟಿಗೆ, ಎರಡು ಮಕ್ಕಳು ಒಂದು ಮಕ್ಕಳು ಸಮಸ್ಯೆಯಲ್ಲಿ ನಾವಿಲ್ಲ. ಈಗ ಒಂದು ದೊಡ್ಡ ವರ್ಗವೇ, ದೊಡ್ಡ ಗುಂಪೆ ನಮಗೆ ಮಕ್ಕಳೇ ಬೇಡ ಅಂತ. ಈಗ ತಂದೆ ತಾಯಿಂದರು ಬಂದು ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಮಗನಿಗೆ ಹೇಳಬೇಕು, ಸೊಸೆಗೆ ಸ್ವಲ್ಪ ಹೇಳಬೇಕು. ಮಕ್ಕಳ ವಿಷಯ ಬಂದರೆ ಕೋಪವನ್ನೇ ಮಾಡ್ತಾರೆ. ಒಂದು ಸ್ವಲ್ಪ ಹೇಳಬೇಕು ಅಂತ ನಮ್ಮ ಪದೇ ಪದೇ ಅದನ್ನು ಕೇಳ್ತಾ ಇರ್ತೇವೆ, ನಮ್ಮ ಹತ್ರ ಬರ್ತಾ ಇರ್ತದೆ ಆ ಮಾತುಗಳು ಅಂತ. ಅಂದರೆ ಏನು ಅಂತ ಸರಿಯಾದ ಕಾರಣ ಇಲ್ಲ ಅದಕ್ಕೆ, ಅವ್ರ ಮಕ್ಕಳು ಬೇಡ ಅಂತ. ಹಾಗಾಗಿ ಇದು ಒಂದು ರೀತಿ ಕೃತಜ್ಞತೆ. ನಾವು ಹುಟ್ಟಿ ಬಂದಿದ್ದೇವೆ ಅಂದರೆ ಅದಕ್ಕೇನು ಕಾರಣ? ನಮ್ಮ ಹಿರಿಯರು ನಮಗೆ ಜನ್ಮ ಕೊಟ್ಟಿದ್ದರಿಂದ ನಾವು ಹುಟ್ಟಿ ಬಂದಿದ್ದೇವೆ. ಆ ಋಣ ತೀರಿಸ್ತಾ ಇದ್ರೆ, ಪ್ರಜೆಯ ಪಿತೃಭ್ಯ, ಪಿತೃ ಋಣ ತೀರೋದು ಸಂತಾನದ ಮೂಲಕವಾಗಿ ಮಾತ್ರ ಅಂತ. ಆ ಋಣ ತೀರಿಸ್ತಾ ಇದ್ರೆ ನಾವು ಋಣಿಗಳಾಗಿ ಉಳಿತೇವೆ ನಾವು. ಹಾಗಾಗ್ತದೆ ಅಂತ. ಮತ್ತು ಒಳ್ಳೆಯದು ಕೂಡ ಆಗೋದಿಲ್ಲ. ವಂಶಕ್ಷಯ ಆದಾಗ ಗತಿಸಿದವರಿಗೂ ಒಳ್ಳೆಯದಾಗೋದಿಲ್ಲ, ಇರುವರಿಗೂ ಕೂಡ ಒಳ್ಳೆಯದಾಗೋದಿಲ್ಲ. ಹಾಗಾಗಿ ಈ ಸಂತಾನವನ್ನು ಪಡ್ಕೊಳ್ಬೇಕು. ಹಾಗಾಗಿ 3 ಮಕ್ಕಳು, ಕನಿಷ್ಠ 3 ಮಕ್ಕಳು, 3ಕ್ಕಿಂತ ಹೆಚ್ಚು ಅಂತ. ಹೆಚ್ಚು ಅಂತ ನಾವು ಬಾಯಲ್ಲಿ ಹೇಳೋದಷ್ಟೇ. ಈ ಹೆಚ್ಚು ಎಷ್ಟು ಸಿಗುತ್ತೆ, ಹೆಚ್ಚು ಅಂದರೆ ಭಾಳ ಕಡಿಮೆ ಸಿಗ್ಬೋದು ನಿಮಗದು. ಅಂತಹ ತಾಯಂದಿರನ್ನು ಧನ್ಯ ಜನನಿ ಎಂಬುದಾಗಿ ಗುರುತಿಸಬೇಕು ಅನ್ನೋದು ಅನೇಕ ಸಮಯದಿಂದ ನಮ್ಮ ಮನಸ್ಸಲ್ಲಿರೋಂಥದ್ದು. ಇತ್ತೀಚೆಗೆ ನಾವು ಅದನ್ನು ಈ ಸಮಾವೇಶದ ನಿಶ್ಚಯ ಆದ ಬಳಿಕ ದೇವಿಕಾ ಶಾಸ್ತ್ರಿ ನಮ್ಮಲ್ಲಿ ಬಂದು ಏನು ಮಾಡ್ಬೋದು ಅಂತ ಕೇಳಿದಾಗ ಸರಿಯಾಗಿ ಏನು ಹೇಳಿರಲಿಲ್ಲ ಆ ದಿನ. ಕೆಲವು ದಿನ ಕಳೆದು ನಾವು ಹೇಳಿದ್ವು. ಆ ದಿನ ನಾವು 3 ಅಥವಾ ಹೆಚ್ಚು ಮಕ್ಕಳನ್ನು ಪಡ್ಕೊಂಡ ತಾಯಂದಿರನ್ನು ಆಶೀರ್ವಾದ ಮಾಡೋಣ, ಅವರನ್ನು ವಿಶೇಷವಾಗಿ ಗುರುತಿಸೋಣ ಎಂಬುದಾಗಿ ಅಪೇಕ್ಷೆ ಪಟ್ಟು ಅದಕ್ಕೆ ಸಿದ್ಧತೆಯನ್ನು ಈ ಸಂಘಟನೆ ಮಾಡ್ತು. ಮಾತೃಶಾಖೆ ಆ ಸಿದ್ಧತೆಯನ್ನು ಮಾಡಿ ಇವತ್ತು ಕಾರ್ಯ ನೆರವೇರಿದೆ. ಈ 3 ಸಂಖ್ಯೆಗೂ ತುಂಬ ಒಳ್ಳೆಯ ಅರ್ಥ ಇದೆ. ಈ ಸೃಷ್ಟಿ ಆಗಿದ್ದು ಹೇಗೆ ಅಂದರೆ, ಮೊದಲು ಆದಿಶಕ್ತಿ ಒಬ್ಬಳೇ ಇದ್ಲಂತೆ. ಸಪ್ತಶತಿಯ ಪ್ರಾಧಾನಿಕ ರಹಸ್ಯದಲ್ಲಿ ಈ ವಿಷಯಗಳೆಲ್ಲ ಬರ್ತವೆ. ಮೊದಲಿದ್ದವಳು ಆದಿಶಕ್ತಿ ಒಬ್ಬಳೇ, ತ್ರಿಮೂರ್ತಿಗಳಿಗಂತ ಹಿಂದೆ ಆದಿಶಕ್ತಿ ಒಬ್ಬಳೇ ಇದ್ಲು. ಧನ್ಯ ಜನನಿ, ಮೊದಲನೇ ಜನನಿ ಅವಳು. ಅವಳು 3 ಆಗ್ತಾಳೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಆಕೆ 3 ಆದವಳು. 3 ಸಂಖ್ಯೆ. ಮೊಟ್ಟ ಮೊದಲು ಆಕೆ 3 ಆಗಿದ್ದು ಅಂತ. ಈ 3 ಇದೆಯಲ್ಲ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಈ 3 ಮಂದಿ ಶಕ್ತಿಗಳಿಗೆ ಜನ್ಮ ಕೊಡ್ತಾರೆ ಅವರು ಅಂತ. ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತು ಲಕ್ಷ್ಮೀ, ಶಾರದೆ, ಪಾರ್ವತಿ, ಈ 3 ಜನರಿಗೆ ಜನ್ಮ ಕೊಡ್ತಾರೆ. ಅದೊಂದು ಕ್ರಮ ಇದೆ. ಮಹಾಲಕ್ಷ್ಮಿಯಲ್ಲಿ ಬ್ರಹ್ಮ ಲಕ್ಷ್ಮಿಯರು, ಮಹಾಕಾಳಿಯಲ್ಲಿ ಶಿವ ಸರಸ್ವತಿಯರು, ಮಹಾಸರಸ್ವತಿಯಲ್ಲಿ ವಿಷ್ಣು ಪಾರ್ವತಿಯರು ಉದ್ಭವಿಸಿ ಬರ್ತಾರೆ. ಮತ್ತು ಅವರ ಮಧ್ಯೆ ವಿವಾಹ ಸಂಬಂಧವನ್ನು ಏರ್ಪಡಿಸಿ ಬ್ರಹ್ಮ ಮತ್ತು ಸರಸ್ವತಿ, ಲಕ್ಷ್ಮಿ ಮತ್ತು ವಿಷ್ಣು, ಶಿವ ಮತ್ತು ಪಾರ್ವತಿ ಎಂಬುದಾಗಿ ಈ ಪ್ರಪಂಚ ಆ 3 ಮೂರ್ತಿಗಳ ಮೂಲಕವಾಗಿ ಮುಂದುವರಿಯಿತು. ಇದು ಸಪ್ತಶತಿಯ ಪ್ರಾಧಾನ್ಯ ರಹಸ್ಯ. ಇದನ್ನು ನಿರೂಪಣೆ ಮಾಡುವಂಥದ್ದು. ಇದನ್ನು ನೋಡಿದರೆ 3 ಕ್ರಮವೇ ಕಾಣ್ತದೆ ಅಂತ. ಹಾಗಾಗಿ ಆದಿಶಕ್ತಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆಗಿದ್ದು, ಆಮೇಲೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಹಾಗೆ ಪಾರ್ವತಿ, ಸರಸ್ವತಿ ಮತ್ತು ಲಕ್ಷ್ಮಿ, ಈ 3 ಅನುಪಾತವನ್ನು ಗಮನಿಸಿ ಅಂತ. ಹಾಗಾಗಿ ಈ 3 ಸಂಖ್ಯೆಗೂ ಒಂದು ಒಳ್ಳೆಯ ಅರ್ಥ ಇದೆ ಅಂತ ಎಂಬುದಾಗಿ ನಾವು ಭಾವಿಸುವಂಥದ್ದು. ಸಪ್ತಶತಿ ಹೇಳಿದ ಪ್ರಕಾರ ಆಕೆ ತ್ರಿಗುಣಾತ್ಮಕೆ ದುರ್ಗೆ. 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ ಎಂಬ 3 ಗುಣಗಳೇ ಸೇರಿ ಒಂದು ಮೂರ್ತಿ, ಅದು ಒಂದು ಆಕಾರ, ಅದು ಒಂದು ಶಕ್ತಿ, ಅದು ಅದೇ ದುರ್ಗೆ ಎಂಬುದಾಗಿ ಹೆಸರು. ಹಾಗಾಗಿ ಅದನ್ನು ನೆನಪು ಮಾಡುವಂಥ ಕಾರ್ಯಕ್ರಮ ಇವತ್ತು. ಈ ಪ್ರಾಧಾನಿಕ ರಹಸ್ಯ ನೆನಪು ಮಾಡ್ತಕ್ಕಂಥ ತುಂಬ ಜನ 3 ಮಕ್ಕಳ ತಾಯಂದಿರಿಗೆ ಇವತ್ತು ಆಶೀರ್ವಾದ ಸಿಕ್ಕಿದೆ. ಧನ್ಯ ಜನನಿ ಎಂಬ ಒಂದು ಬಿರುದು ಕೂಡ ಸಿಕ್ಕಿದೆ. ಕೆಲವಾರು ಸಮಯದ ಹಿಂದೆಯೇ ಕಂಚಿ ಪರಮಾಚಾರ್ಯರು ಇದನ್ನು ಮಾಡಿದರು. ಅವರು ಇವತ್ತು ಇಲ್ಲ, ಎಷ್ಟು ಕಾಲ ಆಯಿತು ಅವರು ಅಸ್ತಂಗತರಾಗಿ. ಕಂಚಿಯ ಪರಮಾಚಾರ್ಯರು ಚಂದ್ರಶೇಖರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು, ಅವರು ನಡೆದಾಡುವ ದೇವರು ಅಂತಲೇ ಪ್ರಸಿದ್ಧಿ. ಶಂಕರಾಚಾರ್ಯರ ಪುನರವತಾರ ಅಂತಲೇ ಪ್ರಸಿದ್ಧಿ. ಅವರು ಆಗಿನ ಕಾಲದಲ್ಲಿಯೇ ವೀರಮಾತಾನ ಒಂದು ಬಿರುದು ಸನ್ಮಾನ ಕೊಡ್ತಾ ಇದ್ರು ತಾಯಂದಿರಿಗೆ. ವೀರಮಾತಾ ಅಂದ್ರೆ ಯಾರಿಗೆ ಕೊಡ್ತಾ ಇದ್ರು ಅಂದರೆ 10 ಮಕ್ಕಳ ತಾಯಿಗೆ ಅವರು ವೀರಮಾತಾ ಅನ್ನೋ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡ್ತಾಯಿದ್ರು. ಈಗಲೂ ಕೂಡ ಕಂಚಿಯ ಈಗಿನ ಪೀಠಾಧೀಶ್ವರರು ಕೂಡ ಹೆಣ್ಣು ಹೆತ್ತವರಿಗೆ ಅಂತ ಒಂದು ವಿಶೇಷವಾದ
ಇದನ್ನು ಇಟ್ಕೊಂಡಿದ್ದಾರೆ ಅವರು. ಅದಕ್ಕೊಂದು ಪ್ರತ್ಯೇಕ ಒಂದು ಸಂಸ್ಥೆ ಕೂಡ ಇದೆ. ಹೆಣ್ಣು ಹೆತ್ತವರಿಗೆ ಒಂದು ವಿಶೇಷ ಪ್ರೋತ್ಸಾಹ ಮಾಡುವಂಥ ಕಾರ್ಯ ಮಾಡ್ತಾ ಇದ್ದಾರೆ ಅವರಿಗೆ ಅಲ್ಲಿ. ನಮ್ಮಲ್ಲಿ ಕೂಡ ಮುಂದಕ್ಕೆ ಅದು ಬರಬೇಕು ಅಂತ ಯೋಜನೆ, ಒಳ್ಳೆಯ ಯೋಜನೆ ಇದು. ಅದನ್ನು ನಾವಿಲ್ಲಿ ಕೂಡ ಅನುಸರಿಸ್ಬೋದು. ಹಾಗಾಗಿ ಅವರು ಒಂದು 10 ಮಕ್ಕಳ ತಾಯಿಗೆ ವೀರಮಾತ ಅಂತ ಕೊಡ್ತಾ ಇದ್ರು. ಇವತ್ತು ನಾವು ಏನಾದ್ರು ಕೊಡೋಕೆ ಹೊರಟ್ರೆ, 10 ಮಕ್ಕಳ ತಾಯಿಗೆ ವೀರಮಾತ ಅಂತ ಕೊಡೋಕೆ ಹೊರಟ್ರೆ ನಾವೇ ಇಟ್ಕೊಳ್ಬೇಕಾಗ್ತಿದೆ ಅದನ್ನು. ಯಾರೂ ಸಿಗೋದಿಲ್ಲ ಕೊಡೋದಕ್ಕೆ ಅಂತ. ಅವತ್ತು 10 ಮಕ್ಕಳ ತಾಯಂದಿರು ಎಷ್ಟು ಅಪರೂಪವೋ, ಇವತ್ತು 3 ಮಕ್ಕಳ ತಾಯಂದಿರು ಅಷ್ಟೇ ಅಪರೂಪ. ಕಾಲ ಹೇಗೆ ಬಂದಿದೆ ಅಂದರೆ, ಅವತ್ತು 10 ಮಕ್ಕಳ ತಾಯಂದ್ರೆ ಅಷ್ಟು ವಿಶೇಷ. ಆದರೆ ಅವತ್ತು ಎಷ್ಟು ಮಂದಿ ಸಿಗ್ತಾ ಇದ್ರು 10 ಮಕ್ಕಳ ತಾಯಂದಿರು, ಅಷ್ಟು ಮಂದಿ ಇವತ್ತು ಸಿಗೋದಿಲ್ಲ. 3 ಮಕ್ಕಳ ತಾಯಂದಿರು ಅಷ್ಟು ಮಂದಿ ಸಿಗೋದಿಲ್ಲ ಅಂತ ನೋಡಿ. ಈಗ 85 ತಾಯಂದಿರಿಗೆ ಇವತ್ತು ಆಶೀರ್ವಾದ ಕೊಡಲಾಗಿದೆ, ಧನ್ಯ ಜನನಿ ಬಿರುದನ್ನು ಕೊಡಲಾಗಿದೆ. ಇನ್ನಿಷ್ಟೇ ಇರ್ಬೋದು ಅಂತ ನಮ್ಮ ಬಳಿ ವರದಿ ಇರುವಂಥದ್ದು. ಅಂದರೆ ಅದು 150ರಿಂದ 200 ಮಧ್ಯದಲ್ಲಿದೆ ಅಂತ ಅರ್ಥ. ಅದಕ್ಕೆ ಒಂದು 30,000 ಕುಟುಂಬಗಳ ವ್ಯಾಪ್ತಿ, ಈ ಪೀಠದ ವ್ಯಾಪ್ತಿಯಲ್ಲಿ ಈಗ ನಮಗೆ ಲೆಕ್ಕ ಸಿಕ್ಕಿರುವಂಥದ್ದು 200 ಅಂತ, ಹತ್ರ 200 ಪೂರ್ತಿ ಸಿಕ್ಕಿಲ್ಲ ನಮಗೆ. ಅಂದರೆ ಏನು ಕಥೆ ಇದು ಅಂತ, ನಾವೆಲ್ಲೂ ಹೋಗ್ತಾ ಇದ್ದೇವೆ ಅಂತ ತುಂಬ ಖೇದ ಅಂತಲೇ ಅನ್ನಿಸ್ತದೆ. ಇವತ್ತು ವ್ಯವಸ್ಥೆ ಹೇಗೆ ಬಂದಿದೆ ಅಂದರೆ, 2ನೇ ಜನನ ಆಗುವಾಗಲೇ ಅಲ್ಲಿ ಆಸ್ಪತ್ರೆ ವೈದ್ಯರು ಅದೇ ವ್ಯವಸ್ಥೆಯಲ್ಲಿ ಇರ್ತಾರೆ ಅಂತ, ಇನ್ನು ಮುಂದೆ ಮಕ್ಕಳು ಆಗದಿರುವಂತೆ ಮಾಡಿಯೇ ಕಳಿಸ್ಕೊಡ್ತಾರೆ ಅವರು ಅಲ್ಲಿಂದ. ಅಂಥ ಪರಿಸ್ಥಿತಿ ಇದೆ. ಇನ್ನು ಮುಂದೆ ಕೇಳದೇ ಮಾಡ್ತಾರೆ ಅನ್ನೋ ಪರಿಸ್ಥಿತಿ. ಈಗ ಕೊನೆ ಪಕ್ಷ ಒಂದು ಕೇಳುವಂಥ ಒಂದು ಹಸ್ತಾಕ್ಷರ ತಗೊಳ್ಳುವಂಥ ಪರಿಸ್ಥಿತಿ. ಕೇಳೋದಂದ್ರೆ ಏನು, ಒಂದು ಹಸ್ತಾಕ್ಷರ ತಗೊಳ್ಳುವಂಥದ್ದು ಅಷ್ಟೇ ಅಂತ. ಅದನ್ನ ಎಷ್ಟು ಜನ ನೋಡಿರ್ತಾರೋ ನೋಡಿರೋದಿಲ್ವೋ ದೇವರಿಗೆ ಗೊತ್ತು ಅದನ್ನು. ಆದರೆ ಮುಂದಕ್ಕೆ ಕೇಳದೇ ಮಾಡೋ ಪ್ರಮೇಯ ಬಂದರೂ ಬರ್ಬೋದು, ಅಂಥ ಕಾಲ ಬಂದರೂ ಬರ್ಬೋದು ಅನ್ನೋ ಪರಿಸ್ಥಿತಿಯನ್ನು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ 3 ಮಕ್ಕಳು ಬೇಕು. ಯಾಕೆಂದರೆ ಮಕ್ಕಳು ಇಲ್ಲದೆ ಇದ್ದರೆ ಶೂನ್ಯ. ಅದು 2 ಇರುವಲ್ಲಿ ಮುಂದೆ ಶೂನ್ಯ ಇದೆ ಅಂತ. ಇನ್ನು 1 ಮಗು ಇದ್ದರೆ ಅರ್ಧ ಅಂತ, ನಮ್ಮ ಸಮಾಜ ಅರ್ಧ ಆಗ್ತದೆ ಅಂತ. ಆ ಕುಟುಂಬ ಅರ್ಧಕ್ಕೆ ಇಳಿತದೆ, ಅರ್ಧಕ್ಕಿಂತ ಕೆಳಗೆ ಇಳಿತದೆ. ಯಾಕೆಂದರೆ ಹುಟ್ಟಿದ ಮಕ್ಕಳೆಲ್ಲ ಬದುಕೋದಿಲ್ಲ, ಅವರಿಗೆಲ್ಲ ಹುಟ್ಟಿದ ಮಕ್ಕಳಿಗೆಲ್ಲ ಮದುವೆ ಆಗೋದಿಲ್ಲ, ಅವರೆಲ್ಲ ಮುಂದುವರಿಬೇಕು ಅಂತಿಲ್ಲ. ಹಾಗಾಗಿ 1 ಮಗು ಅಂತಂದರೆ ಈ ಸಮಾಜ ಒಂದೊಂದು ತಲೆಮಾರಲ್ಲಿ ಅರ್ಧಕ್ಕಿಂತ ಕಡಿಮೆ ಆಗ್ತಾ ಬರ್ತದೆ, ಪ್ರತಿ ತಲೆಮಾರಲ್ಲಿ ಅಂತ ಅರ್ಥ. ಅದಕ್ಕೆ ಎಲ್ರಿಗೂ 1 ಮಕ್ಕಳು ಹುಟ್ಟಿದರೆ ಅದರ ಅರ್ಥ ಏನು ಅಂದರೆ ಅರ್ಧಕ್ಕಿಂತ ಕೆಳಗೆ ಇಳಿತದೆ ಸಮಾಜ ಅಂತಲೇ. ಒಂದು ತಲೆಮಾರಲ್ಲಿ ಒಂದು ತಲೆಮಾರು ದಾಟುವಾಗ 30 ವರ್ಷದಲ್ಲೇ, ಹೆಚ್ಚು ದೂರ ಅಲ್ಲದೇನೋ ಅಂತ. 2 ಮಕ್ಕಳು ಹುಟ್ಟಿದರೆ ಅಲ್ಲಿಂದಲ್ಲಿಗೆ ಅನ್ನೋದಕ್ಕಿಂತ ಸ್ವಲ್ಪ ಹಿಂದೆ ಅಂತ. ತಂದೆ ತಾಯಿ ಇಬ್ಬರ ಜಾಗದಲ್ಲಿ ಮಗ ಮಗಳು ಅಥವಾ 2 ಮಕ್ಕಳು ಬಂದರು ಅಂದರೆ 2ಕ್ಕೆ 2 ಅಂತ. ಇಬ್ಬರಿಗೂ ಅವ್ರು ಬೆಳಿಬೇಕು ಅಂತಿಲ್ಲ, ವಿವಾಹ ಆಗಬೇಕು ಅಂತಿಲ್ಲ, ಮುಂದಿಂದೆಲ್ಲೂ ನಡಿಬೇಕು ಅಂತಿಲ್ಲ, ಬಾಳಬೇಕು ಅಂತಿಲ್ಲ, ಇದೇನಿಲ್ಲ. ಅದರ ಅರ್ಥ ಏನು ಅಂದರೆ ಅದು ಅಲ್ಲಿಂದಲ್ಲೇ ಕೂಡ ಇರೋದಿಲ್ಲ, ಸ್ವಲ್ಪ ಕೆಳಗಡೆ ಇರ್ಬೋದು, ಕಡಿಮೆ ಇರ್ಬೋದು ಅಂತ. 3 ಆದರೆ ಒಂದು ಸಣ್ಣ ವೃದ್ಧಿ. 3 ಮಕ್ಕಳು ಹುಟ್ಟಿದರೆ ಅಂದರೆ ಈ ಸಮಾಜದ ವಿವಾಹಕ್ಕೆ ಯೋಗ್ಯತೆ ಇರುವಂಥ ಪ್ರತಿಯೊಬ್ಬರಿಗೂ ವಿವಾಹ ಆಗಿ ಎಲ್ರಿಗೂ 3 ಮಕ್ಕಳು ಹುಟ್ಟಿದರೆ ಒಂದು ಸಣ್ಣ ವೃದ್ಧಿ ಇರ್ತದೆ ಸಮಾಜಕ್ಕೆ ಅಂತ ಅರ್ಥ. ಅದಕ್ಕೆ ದೊಡ್ಡ ವೃದ್ಧಿ ಅಲ್ಲ ಅಂತ. 4-5 ಮಕ್ಕಳು ಹುಟ್ಟಿದರೆ ಸಮಾಜ ಬೆಳೀತಾ ಹೋಗ್ಬೋದು, ಬೆಳೆಯೋಕೆ ಅವಕಾಶ ಇದೆ. ಇದು ವಸ್ತುಸ್ಥಿತಿ, ಇದು ನಮ್ಮ ಕಣ್ಮುಂದಿರುವಂಥದ್ದು. ಹಾಗಾಗಿ ಈಗ ಯಾರಿಗೋ ಒಂದು 200-300 ಜನರಿಗೆ 3 ಮಕ್ಕಳು ಹುಟ್ಟಿದ್ರಿಂದ ಅಂದರೆ ಒಟ್ಟು ಸಮಾಜದ ದೃಷ್ಟಿಯಿಂದ ಅದು ಲೆಕ್ಕಕ್ಕೆ ಬರೋದಿಲ್ಲ ಅಂತ. ಇಷ್ಟು ದೊಡ್ಡ ಸಮಾಜದಲ್ಲಿ ಯಾರು ಒಂದು 100-200 ಜನರಿಗೆ 3 ಮಕ್ಕಳಾದರೆ ಎಲ್ಲಿ ಬರ್ತದೆ ಅದು ಅಂತ. ನೀವು ಒಂದು ಪಾತ್ರೆ ನೀರಿಗೆ ಒಂದು ಚೂರು ಮಜ್ಜಿಗೆ ಹಾಕಿ ಮಜ್ಜಿಗೆ ಅಂತ ಊಟ ಮಾಡಿದಾಗ ಆಗ್ಬೋದು ಅದು ಅಂತ. ಅಂದರೆ ಅಷ್ಟು ಕಡಿಮೆ ಸಂಖ್ಯೆ ಆಗ್ಬೋದು ಅದು ಅಂತ. ಹಾಗಾಗಿ ಈ ಆಶೀರ್ವಾದ ಕೊಡ್ತಾ ಇರುವಂಥದ್ದು ಯಾರಿಗೆ ಅಂದರೆ ಅಪರೂಪದ ಜನಗಳೇ ಅವರು ಅಂತ. ಇಷ್ಟು ದೊಡ್ಡ ಸಮಾಜದಲ್ಲಿ ಇಷ್ಟೇ ಜನರಿಗೆ ಆ ಯೋಗ ಸಿಕ್ಕಿದ್ದು, ಕೆಲವರಿಗೆ ಆಕಸ್ಮಿಕ ಸಿಕ್ಕಿದ್ದು ಅದಲ್ಲಿಯೂ ಕೂಡ ಅಂತ. ಈಗ ಒಟ್ಟಿಗೆ 2 ಮಕ್ಕಳಾದಾಗ ತಾನಾಗಿ 3 ಆಗಿಬಿಡ್ತದೆ. ಆಗಲಿ, ಹಾಗಾದರೂ ಕೂಡ ಅದು ಸಂತೋಷವೇ ಅಂತ ಅವ್ರಿಗೆ ಆ ಯೋಗ ಇದೆ ಅಂತ ಆ ಕಾರಣಕ್ಕೆ. ಇನ್ನು ಕೆಲವರು 3ನೇದು ಬೇಕು ಅಂತ ಮಾಡ್ಕೊಂಡಿರ್ತಕ್ಕಂಥವ್ರು ಅಂಥದ್ದು ಒಂದಷ್ಟು ಇದೆ. ಇದು ಇನ್ನೂ ಅಪರೂಪ ಇದು ಅಂತ. ಬೇಕು ಅಂತ ಸ್ವೀಕಾರ ಮಾಡಿದವರು, 3ನೇ ಮಗು ಬೇಕು ಅಂತ ಪಡ್ಕೊಂಡವ್ರು ಮತ್ತೂ ಕಡಿಮೆ ಅದರಲ್ಲೂ ಕೂಡ ಅಂತ. ಹಾಗಾಗಿ ಇದು ಒಟ್ಟು ಸಮಾಜಕ್ಕೆ ಹಿಡಿದ ಕನ್ನಡಿ. ಇದರ ಪರಿಣಾಮ ಏನು ಅಂದರೆ ಒಟ್ಟು ಸಮಾಜ ಸಣ್ಣ 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 ಆಗ್ತಾ ಹೋಗುವಂಥದ್ದು. ಇಂಥದ್ದೊಂದು ಅಪರೂಪದ ಒಂದು ಜನಾಂಗ ಅದು ಕ್ಷೀಣಿಸ್ತಾ ಹೋಗುವಂಥದ್ದು ಅಂತ. ಹಾಗಾಗಿ ಇದು ಕಾಲದ ಕರೆ. ಇದು ನಾವೆಲ್ಲರೂ ಕೂಡ ಅದನ್ನು ಆಲೋಚನೆ ಮಾಡಬೇಕು. ನಮಗೆ
ತಾಯಂದ್ರು ಹೇಳುವಾಗ ಸಂತೋಷ ಆಯಿತು. ಯಾಕೆಂದರೆ ಈಗ ಅನೇಕರು ಆ ವಯಸ್ಸು ದಾಟಿದವರು ಇದ್ದಾರೆ, ಅವರು ಪಶ್ಚಾತ್ತಾಪ ಪಟ್ಟವರು ಕೂಡ ಇದ್ದಾರೆ. ಇಲ್ಲ ಈ ಸಂದೇಶ ಮೊದಲೇ ಸಿಕ್ಕಿದ್ರು ನಾನು ಇನ್ನೂ ಹೆಚ್ಚು ಮಕ್ಕಳನ್ನ ಪಡ್ಕೊಳ್ತಾ ಇದ್ದೆ ಅಂದವರು ಅನೇಕರಿದ್ದಾರೆ, ಹಾಗೆ ಹೇಳಿದವರು ಅಂತ. ಏನು ಮಾಡೋದು? ಅದು ನೀವು ಸಣ್ಣ ವಯಸ್ಸಿನವರಿಗೆ ಪ್ರೇರಣೆ ಕೊಡಿ. ಚಿಕ್ಕವರಿಗೆ ನಿಮ್ಮ ಮನೆಯವರು ಮಾತ್ರ ಆಗಬೇಕು ಅಂತಿಲ್ಲ, ಯಾರಾದರೂ ಚಿಕ್ಕವರಿಗೆ ಪ್ರೇರಣೆ ಕೊಡಿ, ಹೆಚ್ಚು ಮಕ್ಕಳನ್ನ ಪಡ್ಕೊಳ್ಳಿಕ್ಕೆ ಪ್ರೋತ್ಸಾಹ ಕೊಡಿ. ಇದನ್ನು ಮಾಡಿದ್ದಾಕೆ ಅಂದರೆ ಸಾಮಾಜಿಕ ಮನ್ನಣೆ ಬರಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇರುವಂಥದ್ದು. ಇಲ್ಲದಿದ್ದರೆ ಈ 3 ಮಕ್ಕಳ ತಾಯಂದಿರು ಯಾವಾಗಲೂ ತಲೆ ತೆಗೆಸೋ ಪರಿಸ್ಥಿತಿ. ಎಷ್ಟು ಮಕ್ಕಳು ನಿಮಗೆ 3 ಅಂತನ್ನುವಾಗ ಅವಳ ಧ್ವನಿ ಸಣ್ಣ ಆಗ್ತದೆ ಅಂತ, ಅವಳ ತಲೆ ತೆಗ್ತದೆ ಕೊಂಚ ಅಂತ, ಅದು 3 ಆಗೋಯ್ತು ಅಂತ ಹೇಳೋ ಪ್ರಮೇಯ ಕೂಡ ಇದೆ ಅಂತ ಎಷ್ಟೋ ಸರ್ತಿ ಅಂತ. ಅದೇನು 3 ಮಕ್ಕಳು ಪಡ್ಕೊಳ್ಳೋದೊಂದು ಅಪರಾಧವ? ಹಾಗಾದರೆ ಅದು ಕಳ್ಳತನ ಮಾಡಿದ ಹಾಗೆ, ತಪ್ಪು ಮಾಡಿದ ಹಾಗೆ, ಅದೇನು ಪಾಪ ಮಾಡಿದಂತೆಯಾ ಅಂದರೆ ಹೀಗಾಗ್ತದೆ ಅಂತ. ಈಗ ಸರಿ ಇರುವವರ ಸಂಖ್ಯೆ ಭಾಳ ಕಡಿಮೆ ಆದಾಗ ನಾನು ಸರಿ ಇದೆ ಅಂತ ಅನ್ನೋದಕ್ಕೆ ಸಂಕೋಚ ಪಡಬೇಕಾಗ್ತದೆ ಅಂತ ಪರಿಸ್ಥಿತಿ ಬರ್ತದೆ ಅಂತ. ನಾವು ಯಾವಾಗಲೂ ಒಂದು ಕಥೆಯನ್ನು ನೆನಪು ಮಾಡ್ಕೊಳ್ತಾ ಇರ್ತೇವೆ. ಒಬ್ಬ ಸಂತನಿಗೊಂದು ಕನಸು ಬಿತ್ತು. 8ನೇ ದಿನಕ್ಕೆ ಈ ಊರಲ್ಲಿ ಒಂದು ಮಳೆ ಬರ್ತದೆ. ಆ ಮಳೆ ಬಂದ ಮೇಲೆ ಆ ಮಳೆ ನೀರು ಊರಿನ ಬಾವಿ ಕೆರೆಗಳು ತುಂಬಿಕೊಳ್ತದೆ. ಆ ನೀರು ಕುಡಿದವರಿಗೆಲ್ಲ ಹುಚ್ಚಿಡಿತದೆ ಅಂತ. ಅವನು ಎಲ್ಲರನ್ನು ಹೋಗಿ ಎಚ್ಚರಿಸಿದ್ದಂತೆ. ಯಾರೂ ಅವನ ಮಾತನ್ನು ಕೇಳಲಿಲ್ಲ, ಯಾರೂ ಗಂಭೀರ ತಗೊಳ್ಳಿಲ್ಲ. ನಿನ್ನ ಸ್ವಪ್ನಕ್ಕೆ ಅರ್ಥ ಇಲ್ಲ ಅಂತ ಎಲ್ಲರೂ ಹೇಳಿದ್ದು, ಹುಚ್ಚು ಕನಸು ಅಂತ. ಆದರೆ 8ನೇ ದಿನಕ್ಕೆ ಸರಿಯಾಗಿ ಮಳೆ ಬಂತು. ಆವತ್ತು ಎಲ್ರಿಗೂ ಹುಚ್ಚಿಡಿತ್ತು, ಊರಲ್ಲಿ ಎಲ್ರಿಗೂ ಕೂಡ. ಈ ಸಂತನಿಗೊಂದು ಹುಚ್ಚಿಡಿರಲಿಲ್ಲ, ಯಾಕೆಂದ್ರೆ ಅವನಿಗೆ ಗೊತ್ತಿತ್ತಲ್ಲ, ಅವನಿಗೆ ಅವನು ನೀರು ಕುಡಿಲಿಲ್ಲ ಅವನು. ಆದರೆ ಮುಂದೆ ಅವನಿಗೆ ಬದುಕೋದು ಕಷ್ಟ ಆಯ್ತಂತೆ ಆ ಊರಲ್ಲಿ. ಯಾಕೆಂದರೆ ಉಳಿದವರೆಲ್ಲರಿಗೂ ಹುಚ್ಚು ಹಿಡಿದ್ರಿಂದ ಅವರ ದೃಷ್ಟಿಯಿಂದ ಇವನೇ ಹುಚ್ಚ, ಇವನೇ ಸರಿ ಇಲ್ಲ ಅವ್ರ ಪ್ರಕಾರ. ಬದುಕೋದೇ ಕಷ್ಟ ಆಯಿತು. ಒಂದು ಕೊನೆಗೆ ಅವನು ಆ ಕತೆ ಹೇಗೆ ಮುಕ್ತಾಯ ಆಗ್ತದೆ ಅಂದರೆ ಬಹಳ ಪ್ರಯತ್ನ ಪಡ್ತಾನೆ ಅವನು, ಹೇಗಾದ್ರು ಬದುಕೋದಕ್ಕೆ. ಸಾಧ್ಯವೇ ಆಗದಿದ್ದಾಗ ಒಂದಿನ ಅವನು ಹೋಗಿ ಆ ನೀರು ಕುಡ್ದ ಅಂತ. ಹೀಗೆ ಕತೆ ಮುಕ್ತಾಯ ಆಗುವಂಥದ್ದು ಅಂತ. ನೋಡಿ, ಈ ಪರಿಸ್ಥಿತಿ ಇದೆ. ಇಲ್ಲಿದ್ರೆ 3 ಮಕ್ಕಳ ತಾಯಿ ನನಗೆ 3 ಮಕ್ಕಳು ಅಂತ ಹೇಳುವಾಗ ಸಂಕೋಚ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಯಾಕೆ ಬರ್ತಾ ಇತ್ತು? ಯಾಕೆ ಅಂದರೆ 3 ಮಕ್ಕಳು ತಾಯಿ ಅಂದರೆ ಇಲ್ಲ ಅಂತ, ಅಷ್ಟು ಕಡಿಮೆ ಅಂತ, ಅಪರೂಪ ಅದು ಅಂತ. ಹಾಗಾಗಿ ಸರಿಯಾದ ಕೆಲಸ ಮಾಡಿ ತಲೆ ತೆಗೆಸಿ ಮಾತಾಡೋಂಥ ಪರಿಸ್ಥಿತಿ ಅಂತ. ಈ ವಾತಾವರಣ ಆಗಿದೆ ಅಂತ. ಈ ನಮ್ಮ ಚಿಕ್ಕ ವಯಸ್ಸಲ್ಲೇ ನಾವು ನೋಡಿದ್ದೇವೆ. ಸಂಧ್ಯಾ ವಂದನೆ ಕೂತ್ಕೊಂಡ್ರೆ ಸ್ವಲ್ಪ ಉಳಿದವರು ಬೇರೆ ರೀತಿ ನೋಡೋದು ಮಾತಾಡೋದೆಲ್ಲ ನಡೀತಿತ್ತು ಆ ಕಾಲದಲ್ಲಿ ಅಂತ. ಈಗ ಒಂದು ಸ್ವಲ್ಪ ಕಾಲ ಬದಲಾಗಿರ್ಬೋದು, ಆದರೆ ಬೇರೆ ಬೇರೆ ರೀತಿ ಮಾತುಗಳು ಬರ್ತಾಯಿದ್ವು, ತಮಾಷೆ ಮಾಡ್ತಾಯಿದ್ರು ಆ ಸಮಯದಲ್ಲಿ, ಇದೆಲ್ಲ ನಡೀತಾ ಇತ್ತು ಅಂತ. ಈ ಶಿಖೆ ಇಟ್ಟುಕೊಂಡ್ರೆ ಅವನು ಎಲ್ಲರೂ ಇಡೀ ಸಮಾಜದಲ್ಲಿ ನಗೆಪಟ್ಲು ಅವನು ಅಂತ ಅನ್ನೋ ಸಂದರ್ಭಗಳಿರ್ತಿತ್ತು ಅಂತ. ಸ್ವಲ್ಪ ಬದಲಾವಣೆ ಇರ್ಬೋದು, ಈಗ ಪೂರ್ತಿ ಬದಲಾವಣೆ ಅಂತಲ್ಲ ನಾವು ಹೇಳೋದು. ಆದರೆ ಸಿಕ್ಕರು ಅವರು ದಾಡಿ ಬಿಡ್ತಾರೆ, ಪೇಟ ಕೊಡ್ತಾರೆ, ಹಾಗೆ ಅವರು ಎಲ್ಲವನ್ನೂ ಕೂಡ ಮಾಡ್ತಾರೆ. ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ತಾರೆ, ರಾಜಕಾರಣಿಗಳಾಗ್ತಾರೆ, ಕ್ರೀಡಾಪಟುಗಳಾಗ್ತಾರೆ, ಎಲ್ಲವನ್ನೂ ಮಾಡ್ತಾರೆ ಅವರು. ಆ ಬದ್ಧತೆ ಇದೆ ಆ ಪ್ರಮಾಣದಲ್ಲಿ ಅಂತ. ಆವಾಗ ಏನು ಅನಿಸೋದಿಲ್ಲ ಅಂತ. ಅದು ನಾವು ಹಾಗಲ್ಲ, ನಾವೆಲ್ಲ ಬಿಡ್ತಾ ಬಂದಿದ್ರಿಂದ ನಮ್ಮ ಸಹಜತೆಗೆ ಸಮಾಜಕ್ಕೆ ಅಪಹಾಸ್ಯಕ್ಕೆ ಒಂದು ಆಸ್ಪದ, ಹಾಸ್ಯಕ್ಕೆ ಆಸ್ಪದ, ಅಥವಾ ಒಂದು ರೀತಿ ತಮಾಷೆ ಗೇಲಿಗೆ ಆಸ್ಪದ ಆಗುವಂಥ ಕಾಲ ಬಂದ್ಬಿಡ್ತು ಅಂತ. ನೋಡಿ ಹೇಗಿದೆ ಪರಿಸ್ಥಿತಿ ಅಂತ. ನೀವು ಕುಂಕುಮ ಹಚ್ಕೊಂಡೋದ್ರೆ ವಿಚಿತ್ರ ನಿಮ್ಮ ನೋಡೋಂಥ ಪರಿಸ್ಥಿತಿಗಳು ಅಂಥ ಜಾಗ ಕೆಲವಿದೆ ಅಂತ. ಸೀರೆ ಉಟ್ಕೊಂಡೋದ್ರೆ ಅಥವಾ ಪಂಚೆ ಶಲ್ಯದಲ್ಲಿ ಹೋದರೆ, ಭಸ್ಮ ಹಚ್ಕೊಂಡು ಹೋದರೆ, ನಾವು ನಮ್ಮ ಪರಂಪರೆಯನ್ನು ಪಾಲಿಸಿದರೆ ಸಮಾಜದ ಮಧ್ಯೆ ನಾವು ಒಂದು ವಿಚಿತ್ರ ಅಂತ ಅಂದ್ಕೊಳ್ತೇವೆ. ಆದರೆ ಅದೆಲ್ಲಕ್ಕಿಂತ ಇದು ಅಪಾಯ ಇದು ಅಂತ. ಈ ಸಂತಾನ ಕ್ಷಯ ಇದೆಯಲ್ಲ, ಸಮಾಜ ಕ್ಷಯ ಇದರ ಅರ್ಥ ಏನು ಅಂದರೆ ಮುಂದೆ ನಾವು ಇರೋದಿಲ್ಲ ಅಂತ. ಇದರ ಅರ್ಥ ಏನು ಅಂದರೆ ನಮ್ಮ ಮೊಮ್ಮಕ್ಕಳ ಮರಿಮಕ್ಕಳ ಕಾಲಕ್ಕೆ ಅವರು ಅತ್ಯಂತ ಅತಿ ಚಿಕ್ಕ ಸಂಖ್ಯೆ ಅವ್ರಿಗೆ ಇರೋದ್ರಿಂದ ಎಲ್ಲರಿಂದ ಅವರು ತುಳಿಯಲ್ಪಡ್ತಾರೆ. ಯಾರಿಗೆ ಸಂಖ್ಯಾಬಲ ಇಲ್ಲ ಅವ್ರನ್ನ ಉಳಿದವ್ರು ತುಳಿತಾರೆ, ಸ್ವಾಭಾವಿಕ ಅದು ಅಂತ. ಹಾಗಾಗಿ ನಾಳೆ ತುಂಬ ಸಣ್ಣ ಸಂಖ್ಯೆಯಲ್ಲಿ ಸಮಾಜ ಇದ್ದಾಗ ಒಟ್ಟು ಸಮಾಜ ಆ ಸಮಾಜವನ್ನು ಹೇಗೆ ತುಳಿಬಹುದು ಅಂತ ಎಣಿಸ್ಕೊಂಡ್ರೆ ಒಂದು ಮನಸ್ಸಿಗೆ ಆತಂಕ ಆಗ್ತದೆ ಅಂತ. ಈಗಲೇ ನೀವು ನೋಡಿದ್ದೀರಿ ಈಗ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತ. ಏನು ಸಂಖ್ಯಾಬಲ ಕಡಿಮೆ ಇರೋ ಕಾರಣಕ್ಕೆ ಸಮಾಜದಲ್ಲಿ ನಾವು ಯಾವ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೇವೆ ಅನ್ನೋದು ನಿಮಗಲೇ ಗೊತ್ತಿದೆ ಅಂತ. ಆದರೆ ನಮ್ಮ ಈ ತಲೆಮಾರಿನವರ ಸ್ವಾರ್ಥದ ಕಾರಣಕ್ಕೆ ಮುಂದಿನ ಪೀಳಿಗೆಯವರು ತುಂಬ ದುಃಖ ಪಡಬೇಕಾದಂಥ, ತುಂಬ ಕಷ್ಟದಲ್ಲಿ ಜೀವನ ಮಾಡಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಇದು ಸತ್ಯ, ಇದು ಕಟು ಸತ್ಯ ಇದು ಅಂತ. ನಾವೇ ಕಾರಣ ಆಗ್ತೇವೆ. ನಮ್ಮದೇ ಮೊಮ್ಮಕ್ಕಳು ಮರಿಮಕ್ಕಳು ಅವರು ಅಲ್ಪಸಂಖ್ಯಾತರಾಗಿ ಉಳಿದವರು ಎಲ್ಲರೂ ಅವ್ರನ್ನ ತುಳಿಯುವಂಥದ್ದಕ್ಕೆ ನಾವೇ ಕಾರಣರಾಗ್ತೇವೆ.
ಹಾಗಾಗಿ ನಾವು ಹೆಚ್ಚು ಹೆಚ್ಚು ಮಕ್ಕಳನ್ನು ಪಡ್ಕೊಳ್ಬೇಕು. ದಾಕ್ಷಿಣ್ಯ ಮಾಡಬಾರ್ದು, ಸಂಕೋಚ ಮಾಡಬಾರ್ದು. ಅದಕ್ಕೆ ದೇವರು ಈ ದೇಹ ಸೃಷ್ಟಿ ಮಾಡಿ ಕೊಡುವಾಗಲೇ ಆ ಸಂದೇಶ ಕೊಟ್ಟೆ ಕಳಿಸಿರುವಂಥದ್ದು. ದೇಹ ಸೃಷ್ಟಿಯನ್ನು ಗಮನಿಸಿ ಅಂತ, ಅದು ಇರೋದೇ ಹಾಗೆ ಅಂತ. ಸಂತಾನದ ಪ್ರಾಪ್ತಿಗೆ ಆ ಮಕ್ಕಳನ್ನು ಬೆಳೆಸೋದಕ್ಕೆ ಏನು ಬೇಕು ಅದೇ ರೀತಿಯಲ್ಲಿ ಶರೀರ ಸೃಷ್ಟಿಯಾಗಿರುವಂಥದ್ದು, ಅದಕ್ಕೇನು ಮರ್ಯಾದೆ ಕೊಟ್ಟಂತೆ ಆಯಿತು. ಹಾಗಾಗಿ ಯಾರು ಸಂಸಾರದ ಪಥದಲ್ಲಿದ್ದಾರೆ, ಯಾರು ಸನ್ಯಾಸಕ್ಕೆ ಹೋಗೋದಾದರೆ ವಿಷಯ ಬೇರೆ, ಅದು ತುಂಬ ಅಪರೂಪದಲ್ಲಿ ಅಪರೂಪ ಇರುವಂಥದ್ದು ಅಂಥದ್ದು ಅಂತ. ಸಂಸಾರದ ಪಥದಲ್ಲಿ ಹೋದರೂ ಸರಿಯಾಗಿ ಸಂಸಾರ ಮಾಡಿ, ಹೇಳಿದಂತೆ ಸಂಸಾರ ಮಾಡಿ. ಹೇಗೆ ನಿಮ್ಗೆ ಸಂಸಾರ ಮಾಡೋದಕ್ಕೆ ಹೇಗೆ ಶಾಸ್ತ್ರಗಳು ವಿಧಿಸ್ತವೆ ಆ ರೀತಿ ಸಂಸಾರ ಮಾಡಿ. ಸಂಸಾರದ ಮುಖ್ಯವಾಗಿರುವಂಥ ಫಲವೇ ಸಂತಾನ ಪಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಬೇಡಿ. 3 ಮಕ್ಕಳನ್ನು ಪಡ್ಕೊಳ್ಳಿ. 3 ಸಾಲದು, ಅಂದರೆ 3 ಕೊನೆಯ ಪಕ್ಷ 3 ಮಕ್ಕಳನ್ನು ಪಡ್ಕೊಳ್ಳೋದಕ್ಕೆ ಎಲ್ಲರನ್ನೂ ಕೂಡ ಪ್ರೇರಿಸಬೇಕು. ಯಾಕೆಂದರೆ ನಿಮ್ಮ ಕುಲ ಉಳಿಬೇಕು, ಈ ಮಠಕ್ಕೆ ಶಿಷ್ಯರಿರಬೇಕು. ನಾವು ಅಲ್ಲಿ ಸಮ್ಮೇಳನದಲ್ಲೇ ಹೇಳಿದ್ವು, ಇನ್ನು ಮುಂದೆ ಸಮ್ಮೇಳನ ಮಾಡೋದಕ್ಕೆ ಇಷ್ಟು ದೊಡ್ಡ ಮೈದಾನ ಬೇಕಾಗೋದಿಲ್ಲ ಅಂತ. ಒಂದು ಚಿಕ್ಕ ಚಿಕ್ಕ ಕೋಣೆಗಳಲ್ಲೇ ಮಾಡಿಬಿಡ್ಬೋದು ಅಂತ. ಈ ಒಂದು ಸಭಾಂಗಣ ಕೂಡ ಹೆಚ್ಚಾಗ್ಬೋದು, ಅಂಥ ಪರಿಸ್ಥಿತಿ ಬರ್ಬೋದು ಅಂತ. ಈಗಲೇ ಇದೆ ಅಂಥ ಪರಿಸ್ಥಿತಿ. ಇನ್ನು ಮುಂದೆ ಬರೋ ದಿನಗಳಲ್ಲಿ ಕೋಣೆಯಲ್ಲಿ ಸಮ್ಮೇಳನ ಮಾಡ್ತಕ್ಕಂಥ, ಕೋಣೆಯಲ್ಲಿ ಸಮಾವೇಶ ಮಾಡಬೇಕಂತ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಸಂತಾನವನ್ನು ಪಡ್ಕೊಳ್ಬೇಕು. ಮತ್ತು ಅದಕ್ಕೆ ನಾವು ಅನೇಕ ಬಾರಿ ಪ್ರಸ್ತಾಪ ಮಾಡಿದಂತೆ ಅದಕ್ಕೆ ಬೇರೆ ಆಯಾಮ ಕೂಡ ಇದೆ. ಈ ಸಾವಿನ ನಂತರ ಕೂಡ ಜೀವನ ಇದೆ. ಆ ಸಾವಿನ ನಂತರ ನಾವು ಚೆನ್ನಾಗಿರ್ಬೇಕು ಅಂದರೆ ನಮ್ಮ ಪೀಳಿಗೆ ಉಳಿದಿರಬೇಕು. ಆ ಪೀಳಿಗೆ ನಮ್ಮ ನೆನಪು ಮಾಡ್ಕೊಳ್ಬೇಕು, ಅವ್ರು ಒಳ್ಳೆ ರೀತಿಯಿಂದ ಬದುಕಬೇಕು. ಹಾಗಿದ್ದಾಗ ಸಾವಿನ ನಂತರ ನಮ್ಗೆ ಒಳ್ಳೇದಾಗ್ತದೆ. ಇಲ್ಲಿರೋ ಸಾವಿನ ನಂತರ ತುಂಬ ಕಷ್ಟದ ಒಂದು ಸ್ಥಿತಿ ನಮಗೆ ಬರ್ತದೆ ಅಂತ. ಹಾಗಾಗಿ ಸಂತಾನ ತುಂಬ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ. ಸಂತಾನ ಇಲ್ಲ ಅಂತಂದರೆ ಮುಂದೆ ಗತಿ ಇಲ್ಲ ಅಂತದಕ್ಕೆ ಅಂತ. ಅದೇ ನಮ್ಮ ಪೀಳಿಗೆಯಲ್ಲಿ ಯಾರಾದರೂ ಒಬ್ಬ ಒಳ್ಳೆ ಕೆಲಸ ಮಾಡಿದರೆ, ಒಬ್ಬ ಒಂದು ಉತ್ತಮೋತ್ತಮ ಕಾರ್ಯವನ್ನು ಮಾಡಿದರೆ ಎಲ್ಲರೂ ಉದ್ಧಾರ ಆಗ್ತಾರೆ. ಹಾಗಾಗಿ ರಾಮ ಆ ಮಾತನ್ನು ಹೇಳಿದ್ದು, ಎಷ್ಟವ್ಯ ಬಹವಃ ಪುತ್ರಾಹ ಅಂತ. ಬಹಳ ಮಕ್ಕಳನ್ನು ಬಯಸಬೇಕು, ಪಡ್ಕೊಳ್ಬೇಕು. ಯಾಕಂದರೆ ಯಾರಾದರೂ ಒಬ್ಬನಾದರೂ ಕೂಡ ಒಂದು ಒಳ್ಳೆ ಕೆಲಸ ಮಾಡಿ ಅನ್ನೋದು, ಒಂದು ಮಹಾಧರ್ಮ ಕಾರ್ಯವನ್ನು ಮಾಡಿ ಅನ್ನೋ, ಅದರಿಂದಾಗಿ ಎಲ್ಲರೂ ಉದ್ಧಾರ ಆಗಲಿಕ್ಕೆ ಅವಕಾಶ ಆಗ್ಬೋದು ಅಂತ ಆ ಒಂದು ಆಯಾಮ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಈ ತಾಯಂದಿರು 3 ಅಥವಾ ಹೆಚ್ಚು ಮಕ್ಕಳ ತಾಯಂದಿರು ಅವರು ಈ ಸಮಾಜಕ್ಕೆ ದೊಡ್ಡ ಉಪಕಾರ ಮಾಡ್ತಾ ಇದ್ದಾರೆ. ಈ ಸಮಾಜವನ್ನು ಅವರು ಉಳಿಸ್ತಾ ಇದ್ದಾರೆ, ನಿಶ್ಶಬ್ದವಾಗಿ ಅವರು ಉಳಿಸ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಧನ್ಯಜನನಿ ಅಂತ ನಿಮಗೆ ಅಲ್ಲಿ ಫಲಕದಲ್ಲಿ ಬಿರುದನ್ನು ಕೊಡಲಾಗಿದೆ. ಆದರೆ ಒಂದು ಬಿರುದು ಸಾಲದು, ಅದಕ್ಕೆ ಇನ್ನೊಂದು ಬಿರುದು ನಾವು ನಿಮಗೆ ಈ ಒಂದು ಮುಖೋದ್ಗತವಾಗಿ ಕೊಡ್ತಕ್ಕಂಥ ಇನ್ನೊಂದು ಬಿರುದು ಏನಂದರೆ, ನೀವೆಲ್ಲ ಸಮಾಜ ವರ್ಧನೀಯರು ಅಂತ. 3 ಅಥವಾ 3ಕ್ಕಿಂತ ಹೆಚ್ಚು ಮಕ್ಕಳ ತಾಯಂದಿರು ಎಲ್ಲರೂ ಕೂಡ ಅವರನ್ನು ಈ ಶಬ್ದದಿಂದ ಕರಿಬೇಕು, ಒಂದು ಸಮಾಜ ವರ್ಧನೀಯರು ಅವರು ಅಂತ. ಸಮಾಜದ ವೃದ್ಧಿಗೆ, ಈ ಸಮಾಜ ಉಳ್ಕೊಳ್ಳೋದಕ್ಕೆ ಅವ್ರು ಕಾರಣರಾಗ್ತಾರೆ ಮುಂದಕ್ಕೆ. ಹಾಗಾಗಿ ಈ ಶಬ್ದದಿಂದ ಅವ್ರನ್ನ ಕರೀರಿ, ಈ ಶಬ್ದದಿಂದ ಅವ್ರಿಗೆ ನೆನಪಿಸಿ ಅಂತವ್ರಿಗೆ ಅಂತ. ನೀವು ಈ ಪೀಳಿಗೆಗೆ ಸೇರ್ತೀರಿ, ಈ ತಳಿಗೆ ಸೇರ್ತೀರಿ ನೀವು ಅಂತ. ತುಂಬ ಅಗತ್ಯ ಇರುವಂಥದ್ದು ಈ ಕಾಲದ ಕರೆಯೋದು, ಅತ್ಯಂತ ಅಗತ್ಯ ಇರತಕ್ಕಂಥದ್ದು. ಹಾಗಾಗಿ ಮುಂದೆ ಈ ಮಕ್ಕಳನ್ನು ಪಡ್ಕೊಂಡವರಿಗೆ ಪ್ರೋತ್ಸಾಹ ಸಿಗಬೇಕು. ಅವರನ್ನು ಸಮಾಜ ವಿಚಿತ್ರವಾಗಿ ನೋಡಬಾರ್ದು, ಅವ್ರನ್ನ ಗೌರವದಿಂದ ನೋಡಬೇಕು. ನಾವು ಪ್ರಾರಂಭ ಮಾಡಬೇಕು. ಮಠದಲ್ಲಿ ಅವ್ರ ಗೌರವದಿಂದ ನೋಡಿದಾಗ ಸಮಾಜ ಕೂಡ ಗೌರವದಿಂದ ನೋಡಿ ಪ್ರಾರಂಭ ಮಾಡ್ತದೆ. ಹಾಗಿದ್ದಾಗ ಅನೇಕರು ಮುಂದೆ ಬರ್ತಾರೆ. ನಮಗೂ ಕೂಡ ಮಕ್ಕಳು ಬೇಕು, ಹೆಚ್ಚು ಮಕ್ಕಳು ಬೇಕು ಅನ್ನೋ ಭಾವನೆ ಬರ್ತದೆ ಅನೇಕರಿಗೆ. ನಮಗೊಂದು ಸಂತೋಷ ಏನಂದರೆ, ಆ ಸಮ್ಮೇಳನದ ಬಳಿಕ 100 ಮಾತೆಯವರು ನಮ್ಮಲ್ಲಿ ಬಂದು ಪ್ರಸ್ತಾಪ ಮಾಡಿರ್ಬೋದು ಅಂತ. ಇನ್ನೊಂದು ಮಗು ನಾನು ಪಡ್ಕೊಳ್ಬೇಕು ಅಂತಿದೆ, ಆಶೀರ್ವಾದ ಬೇಕು ಅಂತ ಕೇಳಿದವರಿದ್ದಾರೆ. ಅನೇಕರು ದುಃಖಪಟ್ಟವರಿದ್ದಾರೆ, ಕಾಲ ಮಿಂಚಿತು, ನಾನು ಪಡ್ಕೊಳ್ಬೇಕಾದಂಥ ಅನುಕೂಲ ಉಳಿದಿಲ್ಲ ನನಗೆ ಶಾರೀರಿಕವಾಗಿ. ಇವತ್ತು ಪಶ್ಚಾತ್ತಾಪ ಪಡ್ಕೊಂಡವರು ತುಂಬ ಮಂದಿ, ಅನೇಕರು ನಾವು ಅದನ್ನು ಗಮನಿಸಿದ್ದೇವೆ ಅದನ್ನು. ಹಾಗಾಗಿ ಒಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ, ಒಂದು ಸಣ್ಣ ಬದಲಾವಣೆ ಗಾಳಿ ಬೀಸ್ತಾ ಇರುವಂಥದ್ದು ತುಂಬ ಸಂತೋಷ. ಹಾಗಾಗಿ ಇದಕ್ಕೆ ಮನ್ನಣೆ ಕೊಡಿ. ಇದಕ್ಕೆ ಅವರ ಮಹತ್ವವನ್ನು ಸಮಾಜದ ಮುಂದೆ ಗುರುತಿಸಿ ಅವರನ್ನು ಗೌರವದಲ್ಲಿ ನೋಡಿ, ಆಗ ಮುಂದಿನ ಪೀಳಿಗೆ ಆ ದಾರಿಯಲ್ಲಿ ಹೋಗಲಿಕ್ಕೆ ಸುಲಭ ಆಗ್ತದೆ. ಇಲ್ಲದಿದ್ದರೆ ಮುಂದಿನ ಪೀಳಿಗೆ ಯೋಚನೆಯನ್ನು ಕೂಡ ಮಾಡೋದಿಲ್ಲ ಆ ವಿಷಯದಲ್ಲಿ. ಇರಲಿಲ್ಲ ಈ ಮನೆಯವರಿಗೆ ಅಂತ ಯೋಚನೆ ಕೂಡ ಇರಲಿಲ್ಲ ಅಂತ. ಮಕ್ಕಳು ಅಂದರೆ ಮುಗೀತು ಅಂತ, 2 1 ಇಲ್ಲ ಇದ್ರ ಮಧ್ಯದಲ್ಲಿ ಅಂತ. ಅದಕ್ಕಿಂತ ಹೆಚ್ಚಿನ ಸಂದರ್ಭ ಕೂಡ ಇರಲಿಲ್ಲ. ಇವತ್ತೊಂದು ಚಿಕ್ಕ ಅಲೆ ಇದ್ದಿದೆ ಅಂತ, 3 ಮಕ್ಕಳು ಬೇಕು ಅನ್ನೋದಕ್ಕೆ ಸಣ್ಣ ಅಲೆ ಇದ್ದಿದೆ ಇವತ್ತು ಅಂತ. ಅದು ಆ ಸಣ್ಣ ಎಲೆ ಅದೊಂದು ಪ್ರವಾಹವಾಗಿ ಅದು ವಿಸ್ತರಿಸಬೇಕು, ಬೆಳಿಬೇಕು. ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಧನ್ಯ ಜನನಿ ಎನ್ನುವ ಬಿರುದನ್ನು ಕೊಟ್ಟು
ಆಶೀರ್ವಾದ ಮಾಡಬೇಕು ಎನ್ನುವ ಸಂಕಲ್ಪವನ್ನು ಮಾಡಿದ್ದು ಯುವ ಜನಾಂಗ ಅಥವಾ ಇನ್ನೂ ಮಕ್ಕಳನ್ನು ಪಡ್ಕೊಳ್ತಕ್ಕಂಥ ಅವಕಾಶ ಇರ್ತಕ್ಕಂಥವರು ಇದರಿಂದ ಪ್ರೇರಣೆಯನ್ನು ಪಡ್ಕೊಳ್ಬೇಕು ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗಾಗಿ ನಮ್ಮ ಮಾತೃಶಾಖೆ ಮತ್ತು ಮಾತೃತ್ವ ಕೂಡ ಇದಕ್ಕೆ ವಿಶೇಷ ಪ್ರೋತ್ಸಾಹವನ್ನು ಕೊಟ್ಟು ಸಮಾಜದಲ್ಲಿ ಇದನ್ನು ಹೆಚ್ಚು ಪ್ರಚುರಪಡಿಸಬೇಕು ಎಂಬುದಾಗಿ ನಾವು ಭಾವಿಸ್ತೇವೆ. ಮಾತೃ ಸಮಾವೇಶಕ್ಕೆ ಇದು ತುಂಬ ಉಚಿತ. ಯಾಕೆಂದರೆ ಮಕ್ಕಳಿದ್ದರೆ ಮಾತೆ, ಮಕ್ಕಳಿಲ್ಲದಿದ್ದರೆ ಹೇಗೆ ಮಾತೆ ಆಗ್ತಾರೆ ನೋಡು. ಯಾವುದಾದ್ರೂ ರೂಪದಲ್ಲಿ, ಭಾವದಲ್ಲರೂ ಪರವಾಗಿಲ್ಲ, ಮಕ್ಕಳಿರ್ಬೇಕು ನೋಡಿ. ಮಕ್ಕಳಿಲ್ಲದಿದ್ದರೆ ಮಾತೆ ಅಲ್ಲ. ಹಾಗಾಗಿ ಈ ಮೊದಲನೇ ಮಾತೆಗೆ ಆಶೀರ್ವಾದ ಕೊಡುವಾಗಲೇ ಆಕೆ ಹೇಳಿದ್ದು, ಅಲ್ಲಿ ನನ್ನವರು ನನ್ನ ಮಕ್ಕಳು ಎಲ್ಲ ಕೆಳಗಡೆಯಿಂದ ಈ ಕಡೆ ನೋಡ್ತಾ ಇದ್ದಾರೆ, ಅವರಿಗೆ ಬರಬೇಕು ಅನ್ನೋ ಅಪೇಕ್ಷೆ ಇದೆ, ಇಲ್ಲಿ ಬರ್ಬೋದಾ ಅಂತ. ಚೆಂದ ಅದು. ಇಡೀ ಕುಟುಂಬ ಒಟ್ಟಿಗೆ ಬರುವಂಥದ್ದು ತುಂಬ ಸೊಗಸೋದು. ಆವಾಗ ನಾವು ಹೇಳಿದ್ವು, ಹೌದಪ್ಪ, ಖಂಡಿತ ಹೌದು, ಆ ಮಕ್ಕಳನ್ನು ಕರ್ಕೊಂಡು ಬನ್ನಿ. ಆ ಮಕ್ಕಳು ಅಲ್ದಿದ್ದರೆ ನೀವು ಮಾತೆ ಆಗ್ತಿರಲಿಲ್ಲ, ನಮಗೆ ಇವತ್ತು ಪ್ರಶಸ್ತಿ ಕೂಡ ಸಿಗ್ತಿರಲಿಲ್ಲ, ಈ ಒಂದು ವಿಶೇಷ ಪುರಸ್ಕಾರ ಕೂಡ ಸಿಗ್ತಿರಲಿಲ್ಲ. ಯಾಕೆಂದರೆ ಮಕ್ಕಳಾಗಿದ್ರಿಂದ ತಾನೆ ಅಂತ ನಿಮ್ಗೆ ಅದು ಸಿಕ್ಕಿದ್ದು ಅಂತ. ಹಾಗಾಗಿ ಆ ಮಕ್ಕಳಾಗದೆ ಮಾತೆ ಹೇಗೆ, ಮಾತೆ ಅಲ್ಲದೆ ಮಾತೃ ಸಮಾವೇಶ ಅಂದರೆ ಅರ್ಥ ಏನು, ಮಾತೆಯರು ಇಲ್ಲದೆ ಮಾತೃತ್ವ ಇಲ್ಲದೆ ಈ ಮಾತೃ ಸಮಾವೇಶ ಅದಕ್ಕೆ ಅರ್ಥ ಏನು. ಹಾಗಾಗಿ ತುಂಬ ಈ ಸಂದರ್ಭಕ್ಕೆ ಅದು ಉಚಿತ ಎಂಬುದಾಗಿ ನಾವು ಭಾವಿಸ್ತಾ, ಒಟ್ಟಿನಲ್ಲಿ ಸಮಾಜ ಬೆಳೀಲಿ ಮತ್ತು ಸಮಾಜದಲ್ಲಿ ಸಂಸ್ಕಾರ ಬೆಳೀಲಿ, ಜೊತೆಯಲ್ಲಿ ಪೂಗ ಪೂಜೆ ನಡೆದಿದೆ, ಸಂಪತ್ತು ಕೂಡ ಬೆಳೀಲಿ. ಈ ಮೂರು ಬೆಳಿಬೇಕು. ಸಮಾಜ ಬೆಳಿಬೇಕು, ಸಂಸ್ಕಾರ ಬೆಳಿಬೇಕು ಮತ್ತು ಸಂಪತ್ತು ಕೂಡ ಪೂರಕವಾಗಿ ಅದಕ್ಕೆ ತಕ್ಕಂತೆ ಸಂಪತ್ತು ಕೂಡ ಬೆಳಿಬೇಕು. ಹಾಗಾಗಿ ಮುಂದೆ ಈ ಸಮಾಜ ಉಳ್ಕೊಳ್ಳುವಂತೆ ಆಗಲಿ. ಸಹಸ್ರ ವರ್ಷ, ದಶಸಹಸ್ರ ವರ್ಷ, ಲಕ್ಷ ವರ್ಷ ಕಳೆದರೂ ಕೂಡ ನಮ್ಮ ಪೀಳಿಗೆ ಉಳಿದು ಈ ಸಂಸ್ಕೃತಿಯನ್ನು, ಈ ಪರಂಪರೆಯನ್ನು ಬೆಳೆಸುವಂತೆ ಆಗಲಿ ಎಂಬುದಾಗಿ ನಾವು ಆಶಿಸಿ, ಭಗವತಿ ಸೀತೆ ಆಶೀರ್ವಾದ ಮಾಡಲಿ ಎಲ್ಲರಿಗೂ ಆ ಹಿನ್ನೆಲೆಯಲ್ಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಸಂಪ್ರಾರ್ಥನೆ ಮಾಡ್ತೇವೆ. ಎಲ್ಲ ತಾಯಂದಿರಿಗೆ ಮನಸಾರೆ ಮಾಡುವಂಥ ಶುಭ ಆಶೀರ್ವಾದಗಳು ನಡೀಲಿ. ಮಾತೃ ಸಮಾವೇಶಗಳು ಆಗಾಗ ನಡೀಲಿ. ಮಾತೃ ಕಾರ್ಯಗಳು ಕೂಡ, ಮಾತೃತ್ವಮ್ನ ಕಾರ್ಯ ನಡೀಲಿ ತುಂಬ. ಹಾಗೆಯೇ ಸಮಾಜವು ಕೂಡ ಮಾತೆಯರನ್ನು ತುಂಬ ಗೌರವದಿಂದ ನೋಡುವಂತೆ ಆಗಲಿ. ನಮ್ಮ ಶಬ್ದ ಗಮನಿಸಿ, ಗೌರವದಿಂದ ಅಂತ. ಅದೊಂದು ಭೋಗವಸ್ತು ಅನ್ನೋ ರೀತಿಯಲ್ಲಿ ನೋಡಿದೆ, ಅದನ್ನು ತುಂಬ ಗೌರವದಿಂದ, ಒಂದು ತಾಯಿ, ಗೃಹಿಣಿ, ಲಕ್ಷ್ಮಿ ಎಂಬ ಭಾವದಲ್ಲಿ ನೋಡುವಂತೆ ನಮ್ಮ ಮಕ್ಕಳ ಮನಸ್ಸು ಆ ರೀತಿ ತಿದ್ದಲ್ಪಡಬೇಕು. ಇವತ್ತಿನ ಶಿಕ್ಷಣ, ಇವತ್ತಿನ ಸಂಸ್ಕಾರ ಆ ರೀತಿ ಇಲ್ಲ. ಅದೊಂದು ಹೆಣ್ಣು ಅಂತಷ್ಟೇ ನೋಡುವಂಥ ಸಂಸ್ಕಾರ ಬೆಳೀತದೆ ಹೊರತು ಈ ಭಾವಗಳೆಲ್ಲ ಇಲ್ಲ ಅಲ್ಲಿ. ಈ ಭಾವ ಸಮಾಜದಲ್ಲಿ ಬಹುವಿಧವಾಗಿ ಬಹುರೂಪವಾಗಿ ಅದು ಬೆಳೀಲಿ ಎಂಬುದಾಗಿ ನಾವು ಆಶಿಸ್ತೇವೆ. ನಿಮ್ಮೆಲ್ಲರ ಮೂಲಕವಾಗಿ ಸೀತೆ ಆಕೆ ಈ ಒಂದು ಕಾರ್ಯಕ್ರಮದಿಂದ, ನಿಮ್ಮೆಲ್ಲರ ಒಂದು ಈ ಸಂಗಮದಿಂದ ಮತ್ತು ನೀವು ಇಂದು ಮಾಡುವಂಥ ಶುಭ ಸಂಕಲ್ಪಗಳಿಂದ ಆಕೆ ಸುಪ್ರೀತಿಲಾಗಲಿ. ಆಕೆ ಇಡೀ ಸಮಾಜವನ್ನು ಕೂಡ ದೇವಿ ಹರಸಲಿ ಎಂಬುದಾಗಿ ಆಶಿಸ್ತೇವೆ. ಎಲ್ಲ ಮಾತೆಯರಿಗೂ ಮತ್ತು ಮಾತೆಯರ ಮೂಲಕ ಎಲ್ಲ ಸಮಾಜಕ್ಕೂ ಒಳಿತಾಗಲಿ, ರಾಮಾನುಗ್ರಹ ಎಲ್ಲರಿಗೂ ಇರಲಿ, ಶುಭವಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ, ಅಂಬಾ ಮಾತಾ ಕಿ, सीतारामचंद्र भगवान की।